ಟೆಕ್ನಿಕಲಿ ಒಂದು ರಸ್ತೆ 80 ಕಿಲೋಮೀಟರ್ ಸ್ಪೀಡ್ ಅಂತ ಹಾಕಿದ್ದಾಗ 80 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸ್ಪೀಡಲ್ಲಿ ಹೋದರೆ ಆ ರಸ್ತೆಯಲ್ಲಿ ನೀನು ವಾಹನವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ. ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೇವೆ, ಭೀಕರ ಅಪಘಾತ, ಒಂದೇ ಕುಟುಂಬದ 4 ಜನ ಸತ್ತರು, ಒಂದೇ ಕುಟುಂಬದ 6 ಜನ ಸತ್ತರು ಅಂತೆಲ್ಲ ಕೇಳ್ತೇವೆ. ಇದೆಲ್ಲ ಆಗೋದು ಸರ್ ನನ್ನ ಕೇಳಿದ್ರೆ ನಿದ್ದೆಗೆಟ್ಟ ಚಾಲನೆ. ನಿದ್ದೆಗೆಟ್ಟ ಚಾಲನೆಗೆ ಎಷ್ಟು ಡೇಂಜರು ಅಂತಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ಗಿಂತ ಡೇಂಜರ್. ರೋಡ್ ಆಕ್ಸಿಡೆಂಟ್ ಅಥವಾ ರಸ್ತೆಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಹೆವಿ ಪೆನಾಲ್ಟಿ ಹಾಕಿದರೆ ಪ್ರಿವೆಂಟ್ ಮಾಡ್ಬೋದೇನೋ ಅಂತ. ಬೇರೆ ದೇಶಗಳಲ್ಲೂ ಇದೇ ರೀತಿ ಪ್ರಿವೆಂಟ್ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ ಸರ್. ತಡ್ಕೊಳಕ್ಕೆ ಸಾಧ್ಯ ಇಲ್ಲದಷ್ಟು ಪೆನಾಲ್ಟಿ ಹಾಕ್ತಾರೆ. ಅವನು ಒಂದು 2 ವರ್ಷ 3 ವರ್ಷ ಸಂಪಾದನೆ ಮಾಡಿದ್ದೆಲ್ಲ ಕಕ್ಕೊಡ್ಬೇಕು, ಆ ರೀತಿ ಆ ಭಯ ಇರುತ್ತೆ ಅವರಿಗೆ. ವಯಲೇಟ್ ಮಾಡ್ದೆ ಅಂತಂದರೆ ಮುಗೀತು ಅವನ ಕತೆ ಅನ್ನೋ ಮಟ್ಟಕ್ಕೆ. ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಗನ್ ಇಟ್ಟು ತಲೆಗಿಡ್ತಾರೆ ಪೊಲೀಸ್, ಈ ಜಸ್ಟ್ ಗೆಟ್ ಡೌನ್ ಅಂತ. ಇಲ್ಲಿ ನಮಗೆ ಯಾರನ್ನಾದರೂ ಪೊಲೀಸ್ನವ್ರು ಹಿಡ್ಕೊಂಡ್ರೆ ಏನು ಹೇಳ್ತಾರೆ, ನಂಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಮಿನಿಸ್ಟ್ರಿಗೆ ಗೊತ್ತು, ನಾನು ಅವ್ರ ತಮ್ಮ, ಯಾರೋ ಸೆಲೆಬ್ರಿಟಿಗಳ ಇದನ್ನು ಹೇಳ್ತಾರೆ. 1 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೊಳ್ತಾರೆ. ಆ ಕಾರ್ಗಳಲ್ಲಿ ಇಗ್ನಿಷನ್ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ. ನಾನು ಕೇಳಿದೆ ಒಬ್ಬ ವ್ಯಕ್ತಿನ, ದೊಡ್ಡ ವ್ಯಕ್ತಿನ ಕೇಳಿದೆ, ಅದು ಹೇಗೆ ನೀವು ಸ್ಟಾರ್ಟ್ ಮಾಡ್ತೀರಾ, ಸೀಟ್ ಬೆಲ್ಟ್ ಹಾಕಿಲ್ವಲ್ಲ ನೀವು ಸ್ಟಾರ್ಟ್ ಆಯಿತು ಅಂತ. ನೋಡಿ ಸರ್, ಸಪ್ರೇಟ್ ಬಕ್ಕಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಬಿಡ್ತೀನಿ ಅಂತಾನೆ. ಇಲ್ಲ ಹಿಂದ್ಗಡೆಯಿಂದ ತೊಗೊಂಡು ಈಗ ಹಾಕೋತೀವಿ, ಅದೊಂದು ಸುಮ್ಮನೆ ನಮ್ಮನ್ನು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಸರ್, ಅದು ಮಿಸರಬಲ್, ಐ ಕೆನಾಟ್ ವೇರ್ ಇಟ್ ಅಂತ. ಇಂಥವ್ರಿಗೆ ಏನು ಹೇಳೋದು ನಾವು? ಅದರ ಇಂಪಾರ್ಟೆನ್ಸೇ ಗೊತ್ತಿಲ್ಲ, ಅದು ಹೇಗೆ ಸೇಫ್ ಗಾರ್ಡ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಭಾಳ ಜನಕ್ಕೆ ಕಾರಲ್ಲಿ ಹೆಡ್ ರೆಸ್ಟ್ ಹಾಕಿದೆ ಅಂತ ಗೊತ್ತಿಲ್ಲ. ಮೆನಿ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಫಾರ್ ರೆಸ್ಟ್ ಮಾಡಲಿಕ್ಕೆ, ತಲೆ ಇಟ್ಕೊಳ್ಳೋಕ್ಕೆ, ನಿದ್ದೆ ಮಾಡೋಕ್ಕೆ ಅಂತ ಅನ್ಕೋತಾರೆ. ನೋ, ಇಟ್ ಈಸ್ ಅ ಹೆಲ್ಮೆಟ್ ಇನ್ಸೈಡ್ ದ ಕಾರ್ ಆ್ಯಕ್ಚುಲಿ ಹೆಡ್ ರೆಸ್ಟ್ ಅಂತಂದರೆ. ಹೆಡ್ ಇಂಜುರಿ ಆದರೆ ಈ ತಲೆ ಹೋಗಿ ಹಾರ್ಡ್ ಸರ್ಫೇಸಿಗೆ ಬಿತ್ತು ಅಂತಂದರೆ ಈ ಸ್ಕಲ್ ಒಳಗಡೆ ಏನು 100ಕ್ಕೆ 20% ಫಸ್ಟ್ ಬ್ಲಡ್ಡು ಮೆದುಳಿಗೆ ಹೋಗಿ ಮತ್ತೆ ಸರ್ಕ್ಯುಲೇಟ್ ಆಗುತ್ತೆ ಅಂತ ವೈದ್ಯಕೀಯ ಹೇಳ್ತಾರೆ. ಅದು ಹಾರ್ಡ್ ಸರ್ಫೇಸಿಗೆ ಹೋಗಿ ಬಲವಾಗಿ ಪೆಟ್ಟು ಬಿದ್ದಾಗ ಒಳಗಡೆ ಬ್ಲಡ್ ಕ್ಲಾಟ್ ಆಗುತ್ತೆ. ಆ ಕ್ಲಾಟ್ ಆಗಿರೋ ಬ್ಲಡ್ಡಿನ ವಿತಿನ್ ಹಾಫ್ ಆನ್ ಅವರಲ್ಲಿ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಮನುಷ್ಯ ಸಾಯ್ತಾನೆ. ಹಾಗಾಗಿ ಹೆಡ್ ಇಂಜರಿ ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಅದನ್ನು ಆಪ್ರೇಷನ್ ಮಾಡೋಕ್ಕೆ ಯಾರಿಗೆ ಸಾಧ್ಯ ಅಂದರೆ ಬರೀ ನಿಮ್ಮನ್ಸ್ಗೆ ಹೋಗಬೇಕು. ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ನ್ಯೂರಾಲಜಿ. ಈಗ ಬೆಂಗಳೂರಂಥ ಮಹಾನಗರದಲ್ಲಿ ಎಲ್ಲಾದರೂ ಅಪಘಾತ ಆದರೆ ಅರ್ಧ ಗಂಟೆಯಲ್ಲಿ ಆ ಪೇಷಂಟನ್ನು ನಿಮ್ಮನ್ಸ್ಗೆ ತಲುಪಿಸೋದು ಅಸಾಧ್ಯ. ಮತ್ತು ಅಗೇನ್ ಟ್ರಾಫಿಕ್ ಪ್ರಾಬ್ಲಮ್, ಮಾರ್ಗ ಮಧ್ಯದಲ್ಲಿ ಸಾಯ್ತಾರೆ. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಟ್ ಈಸ್ ಪಾಸಿಬಲ್. ನೀವೇ ನೋಡಿದಾಗೆ ಅಲ್ಲಿ ಯಾರು ಪೊಲೀಸ್ನವ್ರು ಯಾವ ರೋಡಲ್ಲೂ ಯಾವ ಹೈವೇನಲ್ಲೂ ಇರಲ್ಲ. ಎವ್ರಿಥಿಂಗ್ ಇಸ್ ಕಂಟ್ರೋಲ್ ಥ್ರೂ ಟೆಕ್ನಾಲಜಿ, ಥ್ರೂ ಸ್ಯಾಟಲೈಟಿಂದ ಎಲ್ಲವನ್ನೂ ಮಾನಿಟರ್ ಮಾಡಿ. ಟೆಕ್ನಾಲಜಿ ಒಂದು ಸರ್, ಅವರಿಗೆ ಅವರ ದೇಶದ ಕಾನೂನು ಅವೇರ್ನೆಸ್ ಇದೆ, ಶಿಸ್ತಿದೆ. ರಸ್ತೆಗಳ ಮೇಲೆ ಪ್ರತಿಯೊಬ್ಬರು ಶಿಸ್ತನ್ನು ಪಾಲಿಸ್ತಾರೆ. ಮನೆಗಿಂತಲೂ ಹೆಚ್ಚಲ್ಲಿ ರಸ್ತೆಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ ಜನ. ಹೌದು, ನೀ ಮನೆಯಲ್ಲಿ ಹೆಂಗೆ ಸಿವಿಲೈಸ್ಡ್ ಆಗಿರ್ತೀವೋ ಗೊತ್ತಿಲ್ಲ, ರಸ್ತೆ ಮೇಲೆ ಹೋದರೆ ನೀನು ಸಿವಿಲೈಸ್ಡ್ ಆಗಿರ್ಬೇಕು. ಸಿವಿಕ್ ಸೆನ್ಸ್ ಅನ್ನೋದು ಮಕ್ಕಳಿಂದನೂ ಅಲ್ಲಿ ಬರುತ್ತೆ. ನಮ್ಮಲ್ಲಿ ವಿ ಲ್ಯಾಕ್ ಬೇಸಿಕ್ ಸಿವಿಕ್ ಸೆನ್ಸಸ್. ಗಾರ್ಬೇಜ್ ಎಲ್ಲಂದ್ರಲ್ಲಿ ಹಾಕ್ತೀವಿ, ಎಲ್ಲಂದ್ರಂತೆ ಉಗುಳ್ತೀವಿ, ರಸ್ತೆಗಳಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಟ್ರಾಫಿಕ್ ಸಿಗ್ನಲ್ ಬರುತ್ತೆ, ನಿಲ್ಲಿಸಲ್ಲ, ಹೊಡ್ಕೊಂಡು ಹೋಗ್ತಿರ್ತಾರೆ. ಓವರ್ ಸ್ಪೀಡ್ ಮಾಡಬಾರ್ದು ಅಂತ ಗೊತ್ತಿದ್ರು ಓವರ್ ಸ್ಪೀಡ್ ಮಾಡೋಗ್ತಾರೆ. ಈಗ ಅದ್ರ ಬಗ್ಗೆ ಸ್ಪೀಡ್ ಬಗ್ಗೆ ನೀವು ಕೇಳಿ ಯಾರಿಗೂ ಮಾಹಿತಿ ಇರಲ್ಲ. 80 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಅಂತ ಹಾಕಿದರೆ 100-120 ಕಿಲೋಮೀಟರ್ ಸ್ಪೀಡ್ ಹೋಗ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ಅರಿವಿನ ಕೊರತೆ ಇದೆ. ಸಮಸ್ತ ಜನತೆಗೆ, ವಾಹನ ಓಡಿಸೋ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಲೈಸೆನ್ಸ್ ಕೊಡಬೇಕಾದ್ರೆ ಹೇಳಬೇಕಾ ಅಥವಾ ರಸ್ತೆಗೆ ಬಂದಮೇಲೆ ಪೆನಾಲ್ಟಿ ಹಾಕ್ಬೇಕಾ ಸರ್? ಲೈಸೆನ್ಸ್ ಕೊಡಬೇಕಾದ್ರೇ ಅವರಿಗೆ ಇವೆಲ್ಲ ಮಾಹಿತಿಗಳನ್ನು ಕೊಟ್ಟಿರಬೇಕು. ಸ್ಪೀಡ್ ಲಿಮಿಟ್ಸ್ ಅಂದರೆ ಏನು ಅಂತ ಅದಕ್ಕೊಂದು ವಿಚಾರ ಹೇಳ್ತೇನೆ ಕೇಳಿ. ಟೆಕ್ನಿಕಲಿ ಒಂದು ರಸ್ತೆ 80 ಕಿಲೋಮೀಟರ್ ಸ್ಪೀಡ್ ಅಂತ ಹಾಕಿದ್ದಾಗ 80 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸ್ಪೀಡಲ್ಲಿ ಹೋದರೆ ಆ ರಸ್ತೆಯಲ್ಲಿ ನೀನು ವಾಹನವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ. ನನ್ನ ಕೇಳಿದ್ರೆ ಯಾವುದು ಸೇಫ್ ಸ್ಪೀಡ್ ಲಿಮಿಟ್ ಅಂತ ಭಾರತದಲ್ಲಿ ಕೇಳಿದ್ರೆ ಹೇಳಿ ಕೇಳಿ, ಭಾರತ ಗ್ರಾಮೀಣ ದೇಶ ಆ್ಯಂಡ್ ಕೃಷಿ ಪ್ರಧಾನ ದೇಶ. ನಮ್ಮ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗೋದು ಗ್ರಾಮೀಣ ಪ್ರದೇಶದಲ್ಲಿ. ಸೊ ಆ ರಸ್ತೆಗಳು ಹೇಗಿರುತ್ತೆ ಅಂದರೆ ಫ್ರೀಯಾಗೇ ಇದ್ದರೂ ಕೂಡ ರೋಡ್ ಫ್ರೀ ಇದೆ ಅಂತ ಹೇಳಿಬಿಟ್ಟು 100-120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಆಲ್ ಆಫ್ ಎ ಸಡನ್ ಏನು ಬೇಕಾದ್ರೂ ರಸ್ತೆಗೆ ಬರ್ಬೋದು. ಬಿಕಾಸ್ ತಡೆಗೋಡೆಗಳು ಅಂತ ಏನಿಲ್ಲ. ಇಟ್ ಈಸ್ ನಾಟ್ ಫೆನ್ಸ್ಡ್, ರೋಡ್ಸ್ ಆರ್ ನಾಟ್ ಫೆನ್ಸ್ಡ್, ಇಟ್ಸ್ ಓಪನ್ ಟು ದ ಪಬ್ಲಿಕ್.
ಒಂದು ಹಸುನೇ ಬರ್ಬೋದು, ಒಂದು ದನ ಬರ್ಬೋದು, ಒಂದು ಮಗುನೇ ಬಂದುಬಿಡ್ಬೋದು. ಈಗೆಲ್ಲ ಆದಾಗ ಏನಾಗುತ್ತೆ, ನೀವು ಆ ಥರ ಆದಾಗ ತಕ್ಷಣ ನಿನ್ನ ವಾಹನವನ್ನು ನಿಲ್ಲಿಸುವಷ್ಟು ಕೆಪಾಸಿಟಿ ಇದ್ದರೆ, ಆ ಸ್ಪೀಡಲ್ಲಿ ನೀನಿದ್ದರೆ ದಟ್ ಈಸ್ ದಿ ಸೇಫೆಸ್ಟ್ ಸ್ಪೀಡ್. ಈಗ ಒಂದು ಇನ್ಸಿಡೆಂಟ್ ಹೇಳ್ತೇನೆ ಕೇಳಿ. ತುಮಕೂರು ಹತ್ರ ಒಂದು ಘಟನೆ ನಡೀತು. ನನಗೆ ನೆನಪಾದದ್ದು ಹೇಳ್ತಾ ಇದ್ದೀನಿ, ಪ್ರತಿದಿನ ಅಪಘಾತಗಳಾಗ್ತಾ ಇರುತ್ತೆ. ಒಂದು 4 ಫ್ಯಾಮಿಲಿ ಟೆಂಪೋ ಟ್ರಾವೆಲರ್ ಹೈರ್ ಮಾಡಿದ್ದಾರೆ, ಗೊರವನಹಳ್ಳಿ ಟೆಂಪಲ್ಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ದಾರೆ. ತಾಪಸ್ಪೇಟೆ ಕ್ರಾಸ್ ಆದಮೇಲೆ ರಸ್ತೆ ಫ್ರೀ ಆಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಹೋಗುತ್ತೆ ಅದು. ರಸ್ತೆ ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು ಮೋರ್ ದೆನ್ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದ್ದಾನೆ ಚಾಲಕ. ಸಡನ್ನಾಗಿ ಆಲ್ ಆಫ್ ಎ ಸಡನ್ ಒಂದು ಹೆಣ್ಣು ಮಗು ರೋಡಿಗೆ ಬಂದ್ಬಿಟ್ಟಿದೆ. ಈಗ ಆ ಸ್ಪೀಡಲ್ಲಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವನು ಹೋದರೆ ಮಗು ಮೇಲೆ ಹೋಗ್ಬಿಡುತ್ತೆ. ಆ ಬೈಕ್ ಏನು ಮಾಡಿದ್ದಾನೆ, ವೆಹಿಕಲ್ನ ಟರ್ನ್ ಮಾಡಿದ್ದಾನೆ. ಅವ್ನಿಗೇನೇನು ಸಾಧ್ಯವೋ ಆ ಕ್ಷಣಕ್ಕೆ ಮಾಡೋ ಪ್ರಯತ್ನ ಮಾಡಿದ್ದಾನೆ. ಆ ಪಕ್ಕಕ್ಕೆ ಟರ್ನ್ ಮಾಡಿದಾಗ ವೆಹಿಕಲ್ನ ಪಕ್ಕದಲ್ಲಿ ಚಪ್ಪಡಿ ಕಲ್ಲುಗಳನ್ನು ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ಗೆ. ಟೆಂಪೋ ಟ್ರಾವೆಲರ್ ಹೋಗಿ ಆ ಚಪ್ಪಡಿಗಳಿಗೆ ಹೊಡೆದಿದೆ, ಒಳಗಡೆ ಕೂತಿದ್ದವ್ರ ಕತ್ತುಗಳು ಕತ್ತರಿಸಿ ಬಿದ್ದೋಗಿತ್ತು. ಇಂಥ ಒಂದು ಭೀಕರ ದುರಂತವೇ ನಡೆದೋಯ್ತು. ಹಾಗಾಗಿ ಅಪಘಾತ ಹೀಗೆ ಆಗುತ್ತೆ ಅಂತಲ್ಲ, ನಾನಾ ಕಾರಣಗಳಿಗೆ ಆಗುತ್ತೆ. ಈಗ ನೋಡಿ, ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೇವೆ, ಭೀಕರ ಅಪಘಾತ, ಒಂದೇ ಕುಟುಂಬದ 4 ಜನ ಸತ್ತರು, ಒಂದೇ ಕುಟುಂಬದ 6 ಜನ ಸತ್ತರು ಅಂತೆಲ್ಲ ಕೇಳ್ತೇವೆ. ಇದೆಲ್ಲ ಆಗೋದು ಸರ್ ನನ್ನ ಕೇಳಿದ್ರೆ ನಿದ್ದೆಗೆಟ್ಟ ಚಾಲನೆ. ನಿದ್ದೆಗೆಟ್ಟ ಚಾಲನೆಗೆ ಎಷ್ಟು ಡೇಂಜರು ಅಂತಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ಗಿಂತ ಡೇಂಜರು. ಅದು ಹಾಗಿದ್ದ ಮೇಲೆ ನಿದ್ದೆ ಮಹತ್ವ ಏನು? ಓವರ್ ಕಾನ್ಫಿಡೆನ್ಸು ಜನಕ್ಕೆ ಅರ್ಥ ಮಾಡ್ಕೊಳ್ಳಲ್ಲ. ಇದನ್ನು ತಿಳಿದರೆ ಚಾಲಕರು ಕೂಡ ಅನೇಕರು ಸತ್ತರು ಅಪಘಾತಗಳಲ್ಲಿ. ಆಗ ನಾನು ಹೇಳೋ ರೀತಿ ಹೇಗೆ ಅಂತಂದರೆ, ಇಂಥವ್ರಿಗೆಲ್ಲ ಇದು ದೈವ ನಿರ್ಣಯ ಹೇಗೆ ಮನುಷ್ಯನ ಹುಟ್ಟು ಆಗಿದೆ ಅಂದರೆ, ಪಶು ಪಕ್ಷಿ ಪ್ರಾಣಿ ಎಲ್ಲರೂ 24 ಗಂಟೆನಲ್ಲಿ 6ರಿಂದ 7 ಗಂಟೆ ಮೈ ಮರೆತು ನಿದ್ದೆ ಮಾಡಲೇಬೇಕು. ಅದು ಹೇಗೆ ಅವ್ರಿಗೆ ಅರ್ಥೈಸಿದ್ರೆ ಖಂಡಿತ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಈಗ ನಾವು ಬದುಕೋಕ್ಕೋಸ್ಕರ ಅನ್ನ ಆಹಾರಗಳ ಸೇವನೆ ಮಾಡ್ತೀವಿ. ಬೆಳಗ್ಗೆ ಕಾಫಿ ಟೀಯಿಂದ ಪ್ರಾರಂಭ ಆಗಿ ಬ್ರೇಕ್ಫಾಸ್ಟು, ಲಂಚು, ಸ್ನ್ಯಾಕ್ಸು, ಡಿನ್ನರ್ ಅಂತ 24 ಗಂಟೆಯಲ್ಲಿ ತಿಂತಾನೆ ಇರ್ತೀವಿ ನಾವು. ಸೊ ಭಗವಂತ ನಾಲಿಗೆಗೆ ರುಚಿ ಕೊಟ್ಟಿದ್ದಾನೆ, ಮನುಷ್ಯ ತಿನ್ನಲಿ, ಯಾಕೆಂದರೆ ಅವ್ನು ಬದುಕಬೇಕು ಅಂಥೇಳಿ. ಒಳಗಡೆ ಹೋದ್ಮೇಲೆ ಏನು ರುಚಿ ಇಲ್ಲ. ನೀರು ಕುಡಿತೀವಿ, ಉಪ್ಪು ತಿಂದಮೇಲೆ ಊಟ ಆದಮೇಲೆ ಲೀಟ್ರ್ ನೀರು ಕುಡಿತೀವಿ. ಸೊ ಒಳಗಡೆ ಹೋದ್ಮೇಲೆ ಅದು ಎಲ್ಲ ಲಿಕ್ವಿಡ್ ಫಾರ್ಮೇಷನ್ ಆಗುತ್ತೆ. ಮತ್ತು 4 to 5 hours ಈ ಏನು ನಮ್ಮ ಫ್ಯಾಕ್ಟ್ರಿ ಇದೆ, ಲೋಯರ್ ಇಂಟೆಸ್ಟೈನ್ ಅಪ್ಪರ್ ಇಂಟೆಸ್ಟೈನು ಅಂತೆಲ್ಲ, ಅದರಲ್ಲಿ ಜರ್ನಿ ಪ್ರಾರಂಭ ಆಗುತ್ತೆ. ಹೀಗೆ ಪಚನಕ್ರಿಯೆ ನಡೆಯುವಾಗ ದೇಹ ತನಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಆಹಾರದಿಂದ ಹೀರ್ಕೊಳ್ಳುತ್ತೆ. ವೇಸ್ಟು ಮಾರನೇ ದಿನ ಟಾಯ್ಲೆಟಲ್ಲಿ ಟಾಯ್ಲೆಟಲ್ಲಿ ಹೊರಟೋಗುತ್ತೆ. ಇದು ನಿರಂತರವಾಗಿ ಕೊನೆ ಉಸಿರಿರೋವರೆಗೂ ನಡೀತಾ ಇರುತ್ತೆ. ಈಗ ದೇಹ ತನಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ತಗೊಂಡಿದೆ. ಆದರೆ ಮನುಷ್ಯನ ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000, ಒಟ್ಟು 72,000 ನಾಡಿಗಳ ರಚನೆ ಇದು. ಆ ನಾಡಿಗಳಲ್ಲಿ ಶಕ್ತಿ ಇಲ್ಲ ಅಂತಂದರೆ ನಥಿಂಗ್ ವಿ ಕ್ಯಾನ್ ಡು. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಬಾಯಲ್ಲಿ ಶಕ್ತಿ ಇದೆ, ಮಾತಾಡ್ತಾ ಇದ್ದೀನಿ. ಕೈಯಲ್ಲಿ ಏನಾದರೂ ಹಿಡ್ಕೊಂಡಿದ್ದೀನಿ ಅಂದರೆ ಬೆರಳುಗಳ ಶಕ್ತಿ ಹಿಡ್ಕೊಂಡಿದ್ದಿಲ್ಲ ಅಂದರೆ ಬಿದ್ದೋಗುತ್ತೆ. ಸೊ ಆ ಶಕ್ತಿ ಎಲ್ಲ 72,000 ನಾಡಿಗಳಿಗೆ ಚಾರ್ಜ್ ಆಗೋದು ಯಾವಾಗ ಅಂತಂದರೆ ನಾವು ಮೈ ಮರೆತು 6 ಗಂಟೆಗಳ ಕಾಲ ನಿದ್ದೆ ಮಾಡಿದಾಗ. ದಟ್ ಮೀನ್ಸ್ ನಮ್ಮನ್ನು ನಾವು ಚಾರ್ಜ್ಗೆ ಹಾಕೊಳ್ಳೋದು. ಡ್ರೈವರ್ ರಾತ್ರಿ ಡ್ರೈವ್ ಮಾಡೋದಿದ್ದರೆ, ಈಗ ರಸ್ತೆ ತುಂಬ ಇಷ್ಟು ವೆಹಿಕಲ್ಗಳು ಬರ್ತಾವೆ, ನೀವು ಟ್ರಾನ್ಸ್ಪೋರ್ಟೇಷನ್ ವಿವರ ಹೇಳಿದ್ರಿ. ಆಮೇಲೆ ಈಗ ಸಿಕ್ಕಾಪಟ್ಟೆ ಬೆಂಗಳೂರಿಗೆ ಬೇರೆ ಬೇರೆ ಕ್ಯಾಪಿಟಲ್ ಸಿಟಿಗಳಿಗೆ ಬಸ್ಗಳು ಹೋಗ್ತಾವೆ. ಅವರು ಆ ನಿದ್ದೆ ಸಮಯವನ್ನು ಹೇಗೆ ಮ್ಯಾನೇಜ್ ಮಾಡಿ? ಈಗ ನೋಡಿ, ಮೇಜರ್ ಟ್ರಾನ್ಸ್ಪೋರ್ಟರ್ಸ್ ತಗೊಳ್ಳಿ, VRL, ಶರ್ಮಾ ಟ್ರಾನ್ಸ್ಪೋರ್ಟ್, ಇವೆಲ್ಲ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡಾಗ ಒಂದೊಂದು ವೆಹಿಕಲ್ಗೆ 2 ಚಾಲಕರು ಇರ್ತಾರೆ. ಒಬ್ಬನಿಗೆ ನಿದ್ದೆ ಬರ್ತಿದೆ ಅಂದರೆ ಇನ್ನೊಬ್ಬ ಸ್ಟೇರಿಂಗ್ ತೊಗೊಳ್ತಾನೆ. ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ, ಸ್ಟೇರಿಂಗ್ ಹತ್ರ ಒಂದು ಸೆನ್ಸಾರ್ ಇಟ್ಟಿರ್ತಾರೆ. ಆ ಸೆನ್ಸಾರು ಸೆನ್ಸ್ ಮಾಡುತ್ತೆ ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ದಾನಾ, ಆಲ್ಕೋಹಾಲ್ ಸ್ಮೆಲ್ ಬರ್ತಾ ಇದೆಯಾ ಅಂಥೇಳಿ ಅದನ್ನು ಸೆನ್ಸ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ರೂಮ್ ಮಾಡ್ಕೊಂಡಿರ್ತಾರೆ ಅವ್ರದ್ದು ಸೆಂಟ್ರಲೈಸ್ಡ್ ಇದಕ್ಕೆ. ಅಲ್ಲಿ ವಾರ್ನಿಂಗ್ ಕೊಡುತ್ತೆ, ಅದು ಬಫರ್ ಆಗುತ್ತೆ, ಇಂಥ ಪರ್ಟಿಕ್ಯುಲರ್ ವೆಹಿಕಲಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದಾನೆ ಅಂತೇಳಿ. ಅಥವಾ ಡ್ರೈವರು ತೂಗುಡಿಸಿ ಹೀಗೆ ಬೀಳ್ತಾ ಇದ್ದರೆ, ಅವನಿಗೆ ಆಕಳಿಕೆ ಬರ್ತಾ ಇದ್ದರೆ, ಮಂಪರಿಗೆ ಹೋಗ್ತಾ ಇದ್ದರೆ, ಅದನ್ನು ಕೂಡ ಸೆನ್ಸ್ ಮಾಡಿಬಿಟ್ಟದು ಕಮ್ಯಾಂಡ್ ರೂಮ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ತಕ್ಷಣ ಅಲ್ಲಿಂದ ಫೋನ್ ಮಾಡಿ ಆ ವೆಹಿಕಲ್ನ ನಿಲ್ಲಿಸ್ತಾರೆ, ನೀನು ಚಾಲನೆ ಮಾಡಬೇಡ, ಬೇರೆಯವನ್ನ ಕೂಡಿಸು ಅಂತೇಳಿ. ಹಾಗಾಗಿ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟೇಷನಲ್ಲಿ, ಹೈವೇ ಟ್ರಾನ್ಸ್ಪೋರ್ಟೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಅಪಘಾತಗಳು ಕಮ್ಮಿ ಆಗ್ತಾಯಿದೆ. ಅದರ್ವೈಸ್ ಬೆಳಗಿನ ಜಾವ ಆಕ್ಸಿಡೆಂಟ್ಗಳು ಆಗೋದೆಲ್ಲ ನಿದ್ದೆಗೆಟ್ಟು ಚಾಲನೆ ಸರ್. ಒಂದು ಆಟೋಮೊಬೈಲ್ ರಿಸರ್ಚ್ ಪ್ರಕಾರ 0.07 ಸೆಕೆಂಡ್ಸಲ್ಲಿ ಆಕ್ಸಿಡೆಂಟ್ ನಡೆದೋಗುತ್ತೆ. ಹೌದು, ಮನುಷ್ಯ ಮಂಪರಲ್ಲಿದ್ದರೆ ಈಗ ತಲೆಗೆ ಬಿತ್ತು ಅಂದರೆ ಬಿತ್ತು, ಆಕ್ಸಿಡೆಂಟ್ ಡಮಾರ್ ಅಷ್ಟೇ, ಡಿಸಾಸ್ಟರ್. ಸೊ ಇದನ್ನು ಯಾರು ಜನ ಅರ್ಥ ಮಾಡ್ಕೊಳ್ಳಲ್ಲ ನೋಡಿ.
ಒಂದು 3-4 ಕುಟುಂಬಗಳು ಸೇರ್ಕೋತಾರೆ, ಒಂದು ವೆಹಿಕಲ್ನ ಹೈರ್ ಮಾಡ್ತಾರೆ, ಓವರ್ ನೈಟು ಸೇವ್ ಮಾಡಬೇಕು ಡೇನ ಅಂತ ಹೇಳ್ಬಿಟ್ಟು ನೈಟ್ ಟ್ರಾವೆಲ್ ಮಾಡು ಅಂತಾರೆ. ಸುಮ್ಮನೆ ಅವನಿಗೆ ಕೇಳೋದು ನಿಂಗೆ ನಿದ್ದೆ ಬಂದಿದೆಯಾ ಅಂತ ಕೇಳೋದು. ಆಗ ಒಂದು ವೇಳೆ ನಾನು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಅಂದರೆ, ಇಲ್ಲ ಎಲ್ಲ ನಿಲ್ಲಿಸು, ಕಾಫಿ ಟೀ ಕುಡಿ, ಮುಖಕ್ಕೆ ಸ್ವಲ್ಪ ಫ್ರೆಶ್ ಮಾಡ್ಕೋ, ನಾವು ಬೆಳಗಿನ ಜಾವ ದರ್ಶನದಲ್ಲಿ ಅಲ್ಲಿ ಇರಬೇಕು, ನಾವು ಹೇಗೋ ಹೋಗ್ಬಿಡು ಅಂತ ಎಲ್ಲ ಫೋರ್ಸ್ ಮಾಡ್ತಾರೆ. ಅವನು ಬೆಳಗ್ಗೆಯಿಂದನೂ ಕೆಲಸ ಮಾಡಿರ್ತಾನೆ, ಮತ್ತು ಆಸ್ ಯೂಶುವಲ್ 10 ಗಂಟೆ ಆಗ್ತಿದ್ರೆ ಕಣ್ಣು ಎಳೆಯುತ್ತೆ. ಅದನ್ನು ಬಲವಂತವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಮಹತ್ವನ ಅರಿಯದೆ ಜನ ಅವನು ಕೆಲಸ ಮಾಡಲಿ ಅಂತ ಬಯಸ್ತೀವಿ, ಅವನು ಹೆಚ್ಚು ಕಡಿಮೆ ಮಾಡಿದರೆ ನಾವು ಸಾಯ್ತೀವಿ ಅಂತ ನಮ್ಗೆ ಅವೇರ್ನೆಸ್ ಇಲ್ಲ. ಹೀಗಾಗಿ ಒಂದೇ ಕುಟುಂಬದ ಸರ್ವನಾಶ ಆಗ್ತಾ ಇದೆ ಎಲ್ಲ ಅಪಘಾತಗಳಲ್ಲಿ. ಒಂದು ನಿದ್ರೆ ಆಯ್ತು ಸರ್. ಹೌದು. ಎರಡನೇ ನಿಯಮ ತಾವೇನು ಹೇಳಿ, ಡ್ರಿಂಕ್ ಆ್ಯಂಡ್ ಡ್ರೈವ್. ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋದು ಭಾಳ ತಪ್ಪು. ಯಾಕಂದರೆ ಅವನ ನಿಯಂತ್ರಣ ಅವಂಗಿರಲ್ಲ, ಇನ್ನು ವೆಹಿಕಲ್ ಹೇಗೆ ನಿಯಂತ್ರಣ ಮಾಡ್ತಾನೆ. ಕಣ್ಣು ಮಂಜಾಗುತ್ತೆ, ಎರಡೆರಡು ಕಾಣಿಸುತ್ತೆ, ಆಮೇಲೆ ಶಕ್ತಿ ಹೀನನಾಗ್ತಾನೆ. ಆ್ಯಕ್ಚುಲಿ ನಾನು ಒಂದು 5 ಸ್ಟಾರ್ ಹೋಟೆಲ್ ಕೆಲಸ ಮಾಡಿರೋದ್ರಿಂದ ನನಗೆ ಈ ಮದ್ಯಪಾನದ ಬಗ್ಗೆ ಮಾಹಿತಿ ಇದೆ. ನಂದು ವೃತ್ತಿ ಅದು, ನಾನು ಓದಿ ತಿಳ್ಕೊಬೇಕಿತ್ತು, ನಮಗೆ ತರಬೇತಿ ಕೂಡ ಕೊಡ್ತಾಯಿದ್ರು. ನೋಡಿ ಸರ್, ಈ ಮದ್ಯಪಾನ ಅಂತ ಏನಿದೆ, ಇದು ಎಲ್ಲವನ್ನೂ ತಯಾರು ಮಾಡೋದು ನಾವು ತಿನ್ನೋ ಪದಾರ್ಥಗಳಿಂದನೇ. ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡೋದು ಬೇಳೆಗಳಿಂದ, ರಮ್ ಮ್ಯಾನುಫ್ಯಾಕ್ಚರ್ ಆಗೋದು ಕಬ್ಬಿನ ಹಾಲಿನಿಂದ, ವೋಡ್ಕಾ ಜಿನ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಆಲೂಗಡ್ಡೆ ಮತ್ತು ಗೋಧಿಯಿಂದ, ಹೀಗೆ ವೈನ್ ತಯಾರು ಮಾಡೋದು ದ್ರಾಕ್ಷಿಯಿಂದ. ಹೀಗೆ ಆಲ್ಕೋಹಾಲ್ ಎಲ್ಲವನ್ನು ತಯಾರು ಮಾಡೋದು ಈ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಿಂದನೇ. ಆದರೆ ಅದು ಎಷ್ಟು ವರ್ಷ ಆದರೂ ಕೆಡಬಾರ್ದು ಅಂತೇಳಿ ಸಮ್ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲನ್ನು ಅದಕ್ಕೆ ಆಸ್ ಎ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ. 12%, 10%, 7%, ಹೀಗೆ ಅದು ಒಂದು ಸೈನ್ಸ್. ಅದು ಆಗೇನಾಗುತ್ತೆ, ಅದು ಫರ್ಮೆಂಟೇಷನ್ ಆಗುತ್ತೆ, ಅದು ಇನ್ನೂ ಕೆಡಲ್ಲ, ಇನ್ನೂ ಚೆನ್ನಾಗಿ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ವಿಸ್ಕಿ ಎಲ್ಲ ಓಲ್ಡ್ ಆದಷ್ಟು ಬೆಟರ್ ಕ್ವಾಲಿಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲ ಅಂದಿದ್ರೆ ಇಡೀ ವಿಶ್ವದಲ್ಲಿ ಮದ್ಯಪಾನ ಮಾಡಿದವರೆಲ್ಲ ಎಷ್ಟೊಂದು ಸತ್ತೋಗಿರೋರು. ಅದಕ್ಕೊಂದು ನೀತಿ ಇದೆ. ಆ್ಯಕ್ಚುಲಿ ಇದರ ಅವಶ್ಯಕತೆ ಕೂಡ ಸಮಾಜಕ್ಕಿದೆ. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಂಡ ಸಾರಾಯಿ ಅಂತ ಹೇಳ್ತೇವೆ, ಅದು ಚೀಪಾಗಿ ಸಿಗ್ತಕ್ಕಂಥ ಮದ್ಯಪಾನ ಅವ್ರಿಗೆ. ದೇ ಆರ್ ಅಫೋರ್ಡ್ ಟು ಬೈ ಓನ್ಲಿ ದ್ಯಾಟ್. ಇದು ಯಾಕಿದೆ ಅಂತಂದರೆ, ಈಗ ಕೂಲಿ ಕಾರ್ಮಿಕ, ಬಂಡೆ ಸೀಳೋನು ಅಂತ ಇಟ್ಕೊಳ್ಳಿ, ಅಥವಾ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಕೆಲಸ ಮಾಡೋನು ಅಂತ ಇಟ್ಕೊಳ್ಳಿ, ಬೆಳಗ್ಗೆಯಿಂದ ಸಂಜೆ ಬಿಸಿಲಲ್ಲಿ ಕೆಲಸ ಮಾಡಿ ಅವನ ಮೈ ಕೈ ಮುರಿದೋಗಿರುತ್ತೆ, ರಾತ್ರಿ ನಿದ್ದೆ ಬರಲ್ಲ ಆ ನೋವಿಗೆ ಅವನಿಗೆ. ಆಗೇನು ಮಾಡ್ತಾನೆ, ಅದು ಚೀಪೆಸ್ಟ್ ಸಿಗುವಂಥ ಒಂದು ಮದ್ಯಪಾನ ಮಾಡ್ಕೊಳ್ತಾನೆ. ರಾತ್ರಿ ಒಂದು ನಾನು ಬಾಲ್ಯದಲ್ಲಿ ನೋಡಿದ್ದು 50 ಪೈಸೆ ಕೊಟ್ಟರೆ ಒಂದು ಬಾಟ್ಲು ಹೆಂಡು ಮಾರ್ತಿದ್ರು ಅಲ್ಲಿ ಹಳ್ಳಿಗಳಲ್ಲಿ. ಅದನ್ನು ಕುಡಿದು ಸ್ವಲ್ಪ ತೂರಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಮಲಗಿಬಿಡೋರು. ಮಾರನೇ ದಿನ ಈಸ್ ನಾರ್ಮಲ್. ಬಿಕಾಸ್ ರಾತ್ರಿ ಒಳ್ಳೆ ನಿದ್ದೆ ಬರಲಿಲ್ಲ ಅಂದರೆ ಮಾರನೇ ದಿನ ಮನುಷ್ಯ ಆಗಲ್ಲ ಸರ್. ಅವ್ನು ಶ್ರಮಜೀವಿ ಇರ್ತಾನೆ, ಹೆಂಡ ಕುಡಿತಾನೆ, ಮಲಗ್ತಾನೆ. ಇವರು ಶ್ರಮ ವಹಿಸ್ತಾ ಇರೋರು ನಿಮ್ಮ 5 ಸ್ಟಾರ್ ಹೋಟ್ಲಲ್ಲಿ, ಅದು ಶೋಕಿ. ಅದರ ಅವಶ್ಯಕತೆ ಇಲ್ಲ ನಮಗೆ. ಯಾಕೆ ಬೇಕು ಹೇಳಿ? ಖಂಡಿತ ನಮ್ಮದು ಟ್ರಾಫಿಕಲ್ ಕಂಟ್ರಿ, ನಮಗೆ ಭಗವಂತ ಬೇಕಾದಷ್ಟು ಬಿಸಿಲು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಮದ್ಯಪಾನ ಸೇವನೆ ಮಾಡೋ ಅವಶ್ಯಕತೆ ಇಲ್ಲ. ದೇರ್ ಆರ್ ಕಂಟ್ರೀಸ್ ಇನ್ ಎ ಇಯರ್ ನಿಯರ್ಲಿ 8 ಮಂತ್ಸ್ ಸೂರ್ಯನೇ ನೋಡಲ್ಲ ಅವರು. ಯುರೋಪ್ನಲ್ಲಿ, ನಾರ್ತ್ ಪೋಲ್ ಸೈಡಲ್ಲಿರ್ತಕ್ಕಂಥದ್ದು, ದೇ ಗೆಟ್ ಇನ್ ಟು ಡಿಪ್ರೆಷನ್. ಈಗ ನೋಡಿ, ನಾರ್ತ್ ಅಮೇರಿಕಾ ಸೈಡು ಒಂದು ಸರ್ತಿ ನನಗೆ ಅನುಭವ ಆಯಿತು. ಕಾರ್ ಡೋರ್ ಓಪನ್ ಮಾಡಿ ಓಡ್ ಬಂದು 10 ಅಡಿನಲ್ಲಿ ಬಾಗಿಲು ಓಪನ್ ಮಾಡಿ ಕೂತ್ಕೊಂಡೆ, ನನ್ನ ಕೈ ಫ್ರೀಸ್ ಆಗೋಯ್ತು. ಅರ್ಧ ಗಂಟೆ ನಾನು ಮಸಾಜ್ ಮಾಡಿದ್ದೀನಿ, ಬೆರಳು ಮಡಿಸೋದಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಕೋಲ್ಡ್ ಹೋದಾಗ -20 ಡಿಗ್ರಿ 30 ಡಿಗ್ರಿ ಎಲ್ಲ ಹೋದಾಗ ಒಳಗಡೆ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ. ಬ್ಲಡ್ ಕ್ಲಾಟ್ ಆದ ಮನುಷ್ಯ ಹೇಗೆ ಬದುಕ್ತಾನೆ? ಬ್ಲಡ್ ಸರ್ಕ್ಯುಲೇಷನ್ ಫ್ರೀ ಆಗೋಲ್ಲ. ಅಂಥ ಸಂದರ್ಭದಲ್ಲಿ ಇಟ್ಸ್ ಎ ಪಾರ್ಟ್ ಆಫ್ ದೇರ್ ಮೀಲ್. ದೇ ಟೇಕ್ ಆಲ್ಕೋಹಾಲ್. ಅವರಲ್ಲಿ ವಿಸ್ಕಿ, ವೈನು ಎಲ್ಲವನ್ನೂ ಇಟ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ವೈನಿಂದ ಅವರು ಕುಕ್ಕಿಂಗ್ ಕೂಡ ಮಾಡ್ತಾರೆ. ಆಗ ಅವರು ಅದನ್ನು ತೊಗೊಂಡಾಗ ವಾರ್ಮಪ್ ಆಗುತ್ತೆ, ಬಾಡಿ ವಾರ್ಮಪ್ ಆಗುತ್ತೆ, ಮತ್ತು ಅವರು ರಾತ್ರಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಮಾರನೇ ದಿನ ಅವನು ಆ್ಯಕ್ಟಿವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಒಂಥರ ಜಿಯೋಗ್ರಫಿಕಲ್ ನೀಡ್, ಆ ವಾತಾವರಣಕ್ಕೆ ತಕ್ಕಾಗಿ ಇದೆ ಅಷ್ಟೇ ಹೊರತು ನಮ್ಮಂಥ ದೇಶಗಳಲ್ಲಿ ಕುಡಿಯೋ ಅವಶ್ಯಕತೆ ಇಲ್ಲ. ಒಂದು. ಎರಡನೇದಾಗಿ ಕುಡಿಯೋದಕ್ಕೆ ಒಂದು ನೀತಿ ಇದೆ. ಅದು ಒಂದು ಲಾರ್ಜ್, ಈಗ ನೋಡಿ ವೆಸ್ಟರ್ನರ್ಸ್ ಏನಾದರೂ ನಮ್ಮ 5 ಸ್ಟಾರ್ ಹೋಟೆಲ್ಸಲ್ಲಿ ಬಂದು ಒಂದು ಲಾರ್ಜ್ ವಿಸ್ಕಿ ಆರ್ಡರ್ ಮಾಡಿದ್ರೆ ಅದನ್ನು ಸಾಕಷ್ಟು ಡೈಲ್ಯೂಟ್ ಮಾಡಿ ನಿಧಾನಕ್ಕೆ 4 ರಿಂದ 5 ಗಂಟೆಗಳ ಕಾಲ ಹೊಟ್ಟೆ ತುಂಬ ಆಹಾರ ಸೇವನೆ ಮಾಡಿ ತೊಗೊಳ್ತಾರೆ. ಬಟ್ ನಮ್ಮಲ್ಲಿ ಏನಾಗಿದೆ, ಕಚ್ಕೊಂಡ್ರೆ ಹೋಗ್ಬಿಡ್ಬೇಕು ಹೊಟ್ಟೆ ಒಳಗಡೆ, ಕೊಟ ಅಂತ ಕುಡಿದ್ಬಿಡ್ತಾರೆ. ಅದ್ರಲ್ಲಿ ಕಾಂಪಿಟೇಷನ್ ಬೇರೆ, ನಾನು 4 ಬಾಟ್ಲ್ ಕುಡಿದೆ, 5 ಬಾಟ್ಲ್ ಕುಡಿದೆ ಅಂತೇಳಿ. ಹೀಗೆಲ್ಲ ಆಗೋಗಿ ಏನಾಗುತ್ತೆ, ಒಳಗಡೆ ಆಹಾರ ಬೇರೆ ಇಲ್ಲ, ಖಾಲಿ ಹೊಟ್ಟೆನಲ್ಲಿ ಕುಡಿತಾರೆ, ಚಟ ಆಗುತ್ತೆ. ಅದು ಯಾವುದು ಚಟ ಆದರೂ ವಿಷ ಆಗುತ್ತಲ್ಲ ಸರ್. ಕಾಫಿ ಟೀ ಕೂಡ ಅತಿಯಾದರೂ ವಿಷ ಆಗುತ್ತೆ. ಸೊ ದೇ ಶುಡ್ ಬಿ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಸೊ ಹಾಗೆ ಅದನ್ನೆಲ್ಲ ಅರಿತುಕೊಳ್ಳದೆ ಇವೆಲ್ಲ ಶೋಕಿ ಮಾಡೋಕ್ಕೆ ಹೋದಾಗ ಸಾಯ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಎರಡನೇ ಅಪಾಯ ಹೇಳಿದ್ರಿ ಸರ್. ಹೌದು.
ಅದೀಗ ಕ್ರೈಮ್. ಸುಪ್ರೀಂ ಕೋರ್ಟ್ 2013 ಆ್ಯಕ್ಟ್ ಮಾಡಿದೆ, ಅಮೆಂಡ್ಮೆಂಟ್ ಆಗಿದೆ. ಡ್ರಿಂಕ್ಸ್ ಮಾಡಿ ಏನಾದರೂ ಅಪಘಾತ ಆಗಿ ಸಾವು ನೋವುಗಳಾದರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಆಕ್ಸಿಡೆಂಟ್ ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ರೈಮ್. ನೀನು ಕೊಲೆನೇ ಮಾಡಿದ್ಯಾ ಅಂತೇಳಿ ಇಮಿಡಿಯೇಟಾಗಿ ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ, ನೋ ಬೇಲ್. ಒಂದಾಯ್ತು ಸರ್. ಈಗ ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಇದಕ್ಕೆಲ್ಲ ರೂಲ್ಸ್ ಇದೆಯಲ್ಲ, ನನ್ನ ಪ್ರಕಾರ ಪನಿಷ್ಮೆಂಟ್ ಆಗ್ತಾ ಇಲ್ಲ ಅಂತ. ಎನ್ಫೋರ್ಸ್ಮೆಂಟು ಕೇಸ್ಗಳು ನಡೆಯುತ್ತೆ, ನಿಮಗೆ ಗೊತ್ತಿದೆಯಲ್ಲ, 15 ವರ್ಷ 20 ವರ್ಷ ಕೇಸ್ ಅಲ್ಲ, ಅದ್ರ ಬದಲು ಕೇಸ್ ನಡೆಸೋ ಬದಲು ರೋಡ್ ಆಕ್ಸಿಡೆಂಟ್ ಅಥವಾ ರಸ್ತೆಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಹೆವಿ ಪೆನಾಲ್ಟಿ ಹಾಕಿದರೆ ಪ್ರಿವೆಂಟ್ ಮಾಡ್ಬೋದೇನೋ ಅಂತ. ಬೇರೆ ದೇಶಗಳಲ್ಲೂ ಇದೇ ರೀತಿ ಪ್ರಿವೆಂಟ್ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ ಸರ್. ಅಲ್ಲ, ಅಲ್ಲಿ ನೋಡಿ, ಪೆನಾಲ್ಟಿ ಅಂತಂದರೆ ತಡ್ಕೊಳಕ್ಕೆ ಸಾಧ್ಯ ಇಲ್ಲದಷ್ಟು ಪೆನಾಲ್ಟಿ ಹಾಕ್ತಾರೆ. ಅವನು 1 2 ವರ್ಷ 3 ವರ್ಷ ಸಂಪಾದನೆ ಮಾಡಿದ್ದೆಲ್ಲ ಕಕ್ಕೊಡ್ಬೇಕು, ಆ ರೀತಿ ಆ ಭಯ ಇರುತ್ತೆ ಅವರಿಗೆ. ವಯಲೇಟ್ ಮಾಡ್ದ ಅಂತಂದರೆ ಮುಗೀತು ಅವನ ಕತೆ ಅನ್ನೋ ಮಟ್ಟಕ್ಕೆ. ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಗನ್ ಇಟ್ಟು ತಲೆಗಿಡ್ತಾರೆ ಪೊಲೀಸ್, ಈ ಜಸ್ಟ್ ಗೆಟ್ ಡೌನ್ ಅಂತ. ಇಲ್ಲಿ ನಮಗೆ ಯಾರನ್ನಾದರೂ ಪೊಲೀಸ್ನವ್ರು ಹಿಡ್ಕೊಂಡ್ರೆ ಏನು ಹೇಳ್ತಾರೆ, ನಂಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಮಿನಿಸ್ಟ್ರ್ ಗೊತ್ತು, ನಾನು ಅವ್ರ ತಮ್ಮ, ಯಾರೋ ಸೆಲೆಬ್ರಿಟಿಗಳ ಇದನ್ನು ಹೇಳ್ತಾರೆ. ಇಲ್ಲಿ ರಾಜಕೀಯದ ಒತ್ತಡ ಕೂಡ ಇದೆ ಪೊಲೀಸ್ನವ್ರ ಮೇಲೆ. ಐ ಡೋಂಟ್ ಬ್ಲೇಮ್ ಪೊಲೀಸ್ ಫಾರ್ ದಿಸ್ ರೀಸನ್. ದೇರ್ ಆರ್ ಹಾನೆಸ್ಟ್ ಪೊಲೀಸ್ ಪೀಪಲ್ ಆರ್ ದೇರ್. ನೋಡಿ ಸರ್, ಇಲ್ಲಿ ನಾನೊಂದು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೆ, ನನ್ನ ಜೊತೆಯಲ್ಲಿ ಒಬ್ಬರು DYSP ಕೂಡ ಇದ್ದರು ಟ್ರಾಫಿಕ್ಕು. ಅವ್ರು ಹೇಳಿದ್ರು, ನೋಡಿ ವಿಶ್ವೇಶ್ವರಯ್ಯ, ನಾಯಂಡಹಳ್ಳಿ ಹತ್ರ ಅದು ಫ್ಲೈಓವರ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಾನು 6 ಜನ PC-ಗಳನ್ನ ಕಳ್ಕೊಂಡೆ. ಯಾಕೆಂದರೆ ಆ ಧೂಳಲ್ಲಿ ಇದರಲ್ಲಿ ಕೆಲಸ ಮಾಡುತ್ತಿದ್ರು ಅವರು. 18 ಗಂಟೆ 20 ಗಂಟೆ ಮರ್ಸಿಲೆಸ್ ಆಗಿ ಕೆಲಸ ತೆಗಿತಾ ಇದ್ವಿ ನಾವು. ಸೊ ನಾವು ಸುಮ್ಮನೆ ಪೊಲೀಸ್ನವ್ರನ್ನ ಬ್ಲೇಮ್ ಮಾಡ್ತಾರೆ. ಇಟ್ ಈಸ್ ನಾಟ್ ದಟ್ ಈಸಿ ಅಂತ. ನಾನು ಇನ್ನೊಬ್ಬ ವೈಯಕ್ತಿಕ ಕಾಳಜಿಯಿಂದ ಅರುಣ್ ಅಂತ ಒಬ್ಬ PC ಪೊಲೀಸ್ ಕಾನ್ಸ್ಟೇಬಲ್ಲು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದಿನ ನನ್ನ ಹತ್ರ ಬಂದು, ಸರ್ ನಮ್ಮದು ಈ ಬೆಂಗಳೂರು ಯೂನಿವರ್ಸಿಟಿ ಏರಿಯಾ ಸರ್, ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಯಂಗ್ಸ್ಟರ್ಸು, ಒಬ್ಬೊಬ್ಬರೇ ಮಕ್ಕಳಿರ್ತಾರೆ ತಂದೆ ತಾಯಿಗೆ, ಯಾರು ಹೇಳಿದ ಮಾತು ಕೇಳಲ್ಲ ಸರ್, ಹೆಲ್ಮೆಟ್ ಹಾಕೊಂಡ್ರೆ ಹಾಕಲ್ಲ, ದಿನ ಒಂದೊಂದು ಆಕ್ಸಿಡೆಂಟ್ ಆಗ್ತಿದೆ ಸರ್, ನೋಡೋಕ್ಕಾಗಲ್ಲ ಅವ್ರ ಅಪ್ಪ ಅಮ್ಮನ ಗೋಳು, ತಾವು ಹಿರಿಯರು ತಾವು ಬಂದು ದಯವಿಟ್ಟು ಒಂದು ಸ್ವಲ್ಪ ಅರಿವು ಮೂಡಿಸೋ ಕೆಲಸ ಮಾಡಬೇಕು ಅಂತ 4-6 ಪ್ರೋಗ್ರಾಮ್ಸನ್ನು ನಾನು ಮಾಡಿದೆ ಮಕ್ಕಳಿಗೆ. ಎಲ್ಲಿ? ಬೆಂಗಳೂರು ಯೂನಿವರ್ಸಿಟಿ ಪಕ್ಕ ಒಂದು GT ರಾಮಯ್ಯ ಯೂನಿವರ್ಸಿಟಿ ಅಂತೆಲ್ಲ ಇದೆ, ಕೆಲವು ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ ಹೋಗಿ ಮಾಡ್ತಾಯಿದ್ದೆ. ಅದಾದಮೇಲೆ 1 ತಿಂಗಳಾದರೂ ಅವರಿಂದ ನನಗೇನು ಸೂಚನೆ ಬರಲಿಲ್ಲ. ಆಗ ಆಶ್ಚರ್ಯವಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ ಇನ್ಸ್ಪೆಕ್ಟ್ರಿಗೆ, ಈ ರೀತಿ ಅರುಣನ್ನವರು ನನ್ನ ಕರೆಸ್ತಾಯಿದ್ರು, ಯಾಕೋ 1 ತಿಂಗಳಿಂದ ಫೋನ್ ಮಾಡಿಲ್ಲ ಅಂತ. ಆಗ ಅವ್ರು ಹೇಳಿದ ಕೇಳಿ ನನಗೆ ಭಾಳ ಬೇಸರ ಆಯಿತು. ಇಲ್ಲ ಸರ್, ಅವನು ಮಗಳಿ ರೋಡಲ್ಲಿ ಡ್ಯೂಟಿಲಿ ಇರಬೇಕಾದ್ರೆ ಒಂದು ಲಾರಿ ರ್ಯಾಶಾಗಿ ಬಂದು ಅವನ ಮೇಲೆ ಹೊಡ್ಕೊಂಡು ಹೊರಟೋಯ್ತು, ಸ್ಪಾಟಲ್ಲಿ ಹೋಗ್ಬಿಟ್ಟ ಅಂಥೇಳಿ. ಹಾಗೆ ಅವ್ರ ಜೀವನ ಅಷ್ಟೊಂದು ಸುಲಭ ಅಲ್ಲ ಸರ್, ತುಂಬ ಕಷ್ಟ. ನಾವು ಚಾಲಕರ ಬಗ್ಗೆ ಮಾತಾಡ್ತೀವಿ, ಚಾಲಕರಿಗೂ ಕೂಡ ಕ್ರೈಮ್ ಒಳಪಡ್ತಾರೆ, ಅವ್ರ ಮೇಲೂ ಕೂಡ ಸಾಕಷ್ಟು ದುರಂತಗಳಾಗುತ್ತೆ. ಅನೇಕ ಸಾವು ನೋವುಗಳನ್ನ ನಾನು ಕಂಡಿದ್ದೀನಿ ನನ್ನ ವೃತ್ತಿ ಬದುಕಿನಲ್ಲಿ. ಕಳ್ಳರು ಅವ್ರನ್ನ ಹೈರ್ ಮಾಡ್ತಾರೆ, ವೆಹಿಕಲ್ಗಳನ್ನ ಹೈರ್ ಮಾಡ್ತಾರೆ, ಸ್ವಲ್ಪ ಐಸೋಲೇಟೆಡ್ ಜಾಗಕ್ಕೆ ಹೋಗಿ ಎಲ್ಲೂ ಜನ ಇಲ್ದಿದ್ದಾಗ ಹಿಂದ್ಗಡೆಯಿಂದ ಒಂದು ವೈರು ಹಗ್ಗನೂ ಹಾಕಿ ಅವನಿಗೆ ಕತ್ತು ಇಸ್ಕಿ ಸಾಯಿಸ್ಬಿಟ್ಟು ಅವನ್ನ ಎತ್ತಿ ಬಿಸಾಕಿ ವಾಹನಗಳನ್ನ ಎತ್ಕೊಂಡೋಗಿರೋ ಘಟನೆಗಳಿದೆ. ಅನೇಕ ಬಾರಿ ಚಾಲಕರಿಗೆ ನೈಟ್ ಹಾಲ್ಟ್ ಮಾಡಿದಾಗ ಡ್ರಿಂಕ್ಸ್ಗೆ ಆಫರ್ ಮಾಡಿ ಅದರಲ್ಲಿ ವಿಷ ಬೆರೆಸಿ ಅವನ್ನ ಸಾಯಿಸ್ಬಿಟ್ಟು ವಾಹನಗಳು ಎತ್ಕೊಂಡೋಗಿರುವಂಥ ಘಟನೆಗಳು ಇದೆ. ಹಾಗೆ ನೋಡ್ತಾ ಹೋದರೆ ಈ ಚಾಲಕರ ಮೇಲೆ ಆಗ್ತಕ್ಕಂಥ ಕ್ರೈಮ್ ಕೂಡ ಅತಿಯಾಗಿದೆ ಸರ್. ಮತ್ತು ಹಾಗಿದ್ದರೆ ನೀವು ಸ್ಪೀಡ್ ಬ್ರೇಕರ್ಸ್ ಅಂತಿದೆ ನಮ್ಮಲ್ಲಿ ರಸ್ತೆ ಸುರಕ್ಷತೆಗೆ. ಆದರೆ ಇತ್ತೀಚಿನ ಒಂದು ಸರ್ವೆ ಪ್ರಕಾರ 2 ವೀಲರ್ ಆಕ್ಸಿಡೆಂಟ್ನಲ್ಲಿ ಅನ್ಸೈಂಟಿಫಿಕ್ ಸ್ಪೀಡ್ ಬ್ರೇಕರ್ಲಿಂದ ಜನ ಸಾಯ್ತಾರಂತಿದೆ. ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ, ಬೇರೆ ದೇಶದಲ್ಲಿ ಯಾಕೆ ಸ್ಪೀಡ್ ಬ್ರೇಕರ್ ಇಲ್ಲ, ನಮ್ಮಲ್ಲಿ ಯಾಕಿದೆ, ಇದು ಏನಾರು ಕಾನೂನಲ್ಲಿ ಇದೆಯಾ? ಇಲ್ಲ, ಆ್ಯಕ್ಚುಲಿ ಅದು ಅನ್ಸೈಂಟಿಫಿಕ್ಕು. ಆಮೇಲೆ ಇಲ್ಲೀಗಲ್, ಎಲ್ಲ ಇಲ್ಲೀಗಲ್ಲು. ಏನೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಆ 4 ಜನ ಆ ಕಡೆ ಈ ಕಡೆ ಇರೋ ಮನೆಯವರು ಸೇರಿಕೊಂಡು ಓವರ್ ನೈಟ್ ಒಂದು ಹಾಕ್ಬಿಟ್ಟಿರ್ತಾರೆ ಅಲ್ಲಿ. ಅದು ಎಷ್ಟು ಡೇಂಜರ್ ಆಗಿರುತ್ತೆ ಅಂತಂದರೆ ಶಾಕ್ ಅಬ್ಸರ್ವರ್ಸ್ ಕಟ್ಟಾಗ್ಬಿಡುತ್ತೆ ಅದ್ರ ಮೇಲೆ ಹೋದರೆ, ಆಮೇಲೆ ಅಲ್ಲಿಂದ ಜಂಪ್ ಆಗಿ ಬೀಳ್ತಾರೆ, ಆ ಥರನೂ ಇದೆ. ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ, ಮಾಮೂಲಿ ಆಗಿಬಿಟ್ಟಿದೆ, ಹಂಪ್ಸು ಹಳ್ಳಗಳು, ಇದು ತೀರಾ ಸಾಮಾನ್ಯ ಆಗಿಬಿಟ್ಟಿದೆ. ಇದಕ್ಕೆ ಪರಿಹಾರನೇ ನಮಗೆ ಕಾಣ್ತಾ ಇಲ್ಲ. ದಿಸ್ ಇಸ್ ಟೂ ಡೇಂಜರಸ್. ಆ್ಯಕ್ಚುಲಿ ಇದರ ಅವಶ್ಯಕತೆ ಇಲ್ಲ, ಪ್ರೊವೈಡೆಡ್ ಎಲ್ಲ ಚಾಲಕರು ನಿಯಮಗಳನ್ನು ಪಾಲಿಸಿದರೆ, ಸುರಕ್ಷತಾ ನಿಯಮಗಳನ್ನು ಪಾಲಿಸಿದ್ದೇ ಆದರೆ ಈ ಹಳ್ಳಿಗಳು ಹಂಪುಗಳ ಅವಶ್ಯಕತೆ ನಮಗಿಲ್ಲ. ಅಲ್ಲ, ರೋಡ್ ಹಂಪ್ಸ್ ಹಾಕೋದು ಆಕ್ಸಿಡೆಂಟ್ಗಳನ್ನು ಪ್ರಿವೆಂಟ್ ಮಾಡೋಕ್ಕೆ, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ. ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಅವೇ ಆಕ್ಸಿಡೆಂಟ್ಸ್ ಕಾಸಸ್ ಆಗಿಬಿಟ್ಟು, ಬಿಕಾಸ್ ದಟ್ ಈಸ್ ವೆರಿ ಅನ್ಸೈಂಟಿಫಿಕ್. ಅದನ್ನು ಯಾವ ರೀತಿ ಹಾಕಿರಬೇಕು ಆ ರೀತಿ ಹಾಕಿಲ್ಲ. ಈಗ ನೋಡಿ, ಅಮೇರಿಕಾ ದೇಶಗಳಲ್ಲಿ, ಅಂಥ ದೇಶಗಳಲ್ಲಿ ರಸ್ತೆ ಬದಿ ಪಕ್ಕದಲ್ಲಿ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶ ಅಂತ ಇಟ್ಕೊಳ್ಳಿ, ಅಥವಾ ಕರುಸ್ ಇದೆ, ಹೇರ್ ಪಿನ್ ಕರುಸ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲೆಲ್ಲ ಕೂಡ ನಾನು ಅಬ್ಸರ್ವ್ ಮಾಡಿದ್ದು, ರಸ್ತೆ ಪಕ್ಕದಲ್ಲಿ ಮ್ಯಾಸಿವ್ ಗ್ರಿಲ್ಸ್ ಹಾಕಿರ್ತಾರೆ.
ಟೈರ್ ಒಂದು ವೇಳೆ ಅದು ಆ ಗ್ರಿಲ್ ಮೇಲೆ ಹೋಯ್ತು ಅಂತಂದರೆ ಇಡೀ ಬಾಡಿ ಶೇಕ್ ಆಗುತ್ತೆ. ಅದು ಯಾಕೆ ಹಾಕಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ವಿಚಾರಣೆ ಮಾಡಿದಾಗ ಗೊತ್ತಾಯಿತು ಅದೇನಾಗುತ್ತೆ ಅಂದರೆ ಒಂದು ವೇಳೆ ಮಂಪರಿಗೆ ನಿದ್ದೆಗೆ ಹೋಗ್ಬಿಟ್ಟಿದ್ರೆ ಅದು ಎಚ್ಚರಿಸುತ್ತೆ. ಬಿ ಕೇರ್ಫುಲ್, ದೆರ್ ಇಸ್ ಎ ಟರ್ನ್ ಹಿಯರ್ ಹಾಗೆ ಅಂಥೇಳಿ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಮಾಹಿತಿ ಇರುತ್ತೆ. ಇನ್ನು ರೋಡ್ ಸೈನೇಜುಗಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಪ್ರಯಾಣಿಕರು ಅದನ್ನೆಲ್ಲ ಪಾಲಿಸ್ತಾರೆ. ಈಗ ಟೆಕ್ನಾಲಜಿ ನೋಡಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಲ್ಲೆಲ್ಲ ಅಂತಂದರೆ ಇಲ್ಲೂ ಬಂದಿದೆ, ಬಟ್ ಅದನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಒಂದು ಪರ್ಟಿಕ್ಯುಲರ್ ಲೇನಲ್ಲಿ ಹೋಗ್ತಾ ಇರುತ್ತೆ ವೆಹಿಕಲ್ಲು, ವಿತೌಟ್ ಯುವರ್ ನಾಲೆಡ್ಜ್ ಏನಾದರೂ ಆ ಲೇನ್ ಕ್ರಾಸ್ ಆಗೋಯ್ತು ಅಂದರೆ ಆಟೋಮೆಟಿಕ್ಕಾಗಿ ಟರ್ನ್ ಆಗುತ್ತೆ. ಸೆಟ್ ಆಗ್ಬಿಟ್ಟಿರುತ್ತೆ, ಪರ್ಟಿಕ್ಯುಲರ್ ಲೇನಿಗೆ ಸೆಟ್ ಆಗ್ಬಿಟ್ಟಿರುತ್ತೆ ಟೆಕ್ನಾಲಜಿ. ಅದು ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ಸೊ ನಾವು ತಿರುಗಿಸ್ಬೇಕು ಅಂತಿಲ್ಲ, ಅದು ಇಟ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಗೋಸ್ ಇನ್ ದ ಪರ್ಟಿಕ್ಯುಲರ್ ಲೇನಲ್ಲಿ. ಇಲ್ಲಿ ಲೇನ್ ಮ್ಯಾನೇಜ್ಮೆಂಟ್ ಅಂದರೆ ಏನೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರವ್ರ ಲೇನಲ್ಲಿ ಅವ್ರು ಹೋಗಲ್ಲ. ಹಾಂ, ಈಗ 3 ಲೇನ್ 4 ಲೇನ್ ಹೈವೇಸ್ ಇರ್ತಾವಲ್ಲ ಸರ್, ಹೌದು. ಯಾವುದರಲ್ಲಿ ಅವ್ನು ಹೋಗಬೇಕು, ಹೈಯರ್ ಸ್ಪೀಡ್ನಲ್ಲಿ ಎಲ್ಲಿರಬೇಕು, ಮಿಡ್ಲ್ ಸ್ಪೀಡ್ನಲ್ಲಿ ಎಲ್ಲಿರಬೇಕು, ಲೋವರ್ ಸ್ಪೀಡ್ನಲ್ಲಿ ಎಲ್ಲಿರ್ಬೇಕಂತ ನಿಯಮ ಏನು ಸರ್ ಅಲ್ಲಿ ಅಲ್ಲ ಹೈವೇಗಳಲ್ಲಿ? ಅಲ್ಲಿ ನೋಡಿ, ಹೆವಿ ಟ್ರಕ್ಸು, ಹೆವಿ ವೆಹಿಕಲ್ಸು ಅವೆಲ್ಲ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಈಗ ಜಲ್ಲಿ ಕಲ್ಲು, ಸಿಮೆಂಟು, ಮರದ ದಿಮ್ಮಿಗಳು ಇದನ್ನೆಲ್ಲ ಹಾಕ್ಕೊಂಡು ಹೋಗುವಂಥ ಲಾರಿಗಳು ಮ್ಯಾಕ್ಸಿಮಮ್ 6 to 7 km/h ಸ್ಪೀಡಲ್ಲಿ ಹೋಗುತ್ತವೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಹೆವಿ ಇದು. ಅದು ಒಂದು ಪರ್ಟಿಕ್ಯುಲರ್ ಲೇನಿಗೆ ಬಿಟ್ಬಿಡ್ಬೇಕು. ಒಂದು ಅಲ್ಲ, ಅವನೊಂದು ಪರ್ಟಿಕ್ಯುಲರ್ ಲೇನಿಗೆ ಹೋಗ್ಬೇಕಾ? ಹೌದು, ರಸ್ತೆಯಲ್ಲಿರೋ ಅವನೊಂದು ಪರ್ಟಿಕ್ಯುಲರ್ ಅಲ್ಲ, ಅದನ್ನ ನಿಯಮ ಇದೆ. ಹೆವಿ ವೆಹಿಕಲ್ಸು ಒಂದು ಪರ್ಟಿಕ್ಯುಲರ್ ಲೇನ್, ದಾಟ್ RTO ಡಿಪಾರ್ಟ್ಮೆಂಟ್ ಕ್ಯಾನ್ ಡಿಸೈಡ್ ಅಬೌಟ್ ಇಟ್, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾನ್ ಡಿಸೈಡ್ ಅಬೌಟ್ ಇಟ್. 2 ವೀಲರ್ಸ್ಗೆ ಇಲ್ಲೇನು, ಕಾರ್ಗಳಿಗಿಂತಲ್ಲೇನು ಅಂತೆಲ್ಲ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಹಾಗೇನು ಇಲ್ಲ. ಮಾಡಿದ್ರು ಕೂಡ ಎಲ್ಲ ವೈಲೇಟ್ ಮಾಡ್ತಾರೆ, ಯಾವತ್ತೂ ಅದು ನಡೆಯಲ್ಲ. ಟ್ರೈ ಮಾಡಿದ್ರು, ಬೆಂಗಳೂರಲ್ಲಿ ಆಗಲಿಲ್ಲ ಅಂತ ನಾನು ಹೇಳಿಲ್ಲ, ಎಷ್ಟು ಕಡೆ ಟ್ರೈ ಮಾಡಿದ್ರು. ಬಸ್ ಈ ರೂಟಲ್ಲಿ ಹೋಗಬೇಕು, 2 ವೀಲರ್ ಯಾಕಂದ್ರೆ ಅದು ಓವರ್ಟೇಕ್ ಮಾಡಕ್ಕೆ ಹೋಗಿ ಸಾಯ್ತಾರೆ ಸರ್. ಹೌದು ಹೌದು, ಬಸ್ ಈ ಲೇನಲ್ಲಿ ಹೋಗ್ತಿರ್ತದೆ, ಈ ಕಡೆ 2 ವೀಲರ್ ಅವನು ಇರ್ತಾನೆ, ಅವನು ಸಡನ್ಲಿ ಬಸ್ ಸ್ಲೋ ಇದೆ ಅಂತ ಓವರ್ಟೇಕ್ ಮಾಡ್ತಾನೆ, ಅದು ಹಿಟ್ ಆಗುತ್ತೆ. ಆಮೇಲೆ ಎಲ್ರಿಗೂ ಆ ಥರ, ಯಾರಿಗೂ ಪೇಷನ್ಸ್ ಇಲ್ಲ, ನುಗ್ಗಿಬಿಡ್ಬೇಕು. ಜಾಗ ಇಲ್ಲ ಅಂದರೆ ಫುಟ್ಪಾತ್ ಮೇಲಾದರೂ ಹೋಗು. ಈ ರೀತಿ ಸಮಸ್ಯೆಗಳು. ಶಿಸ್ತಿಲ್ಲ ಸರ್, ರಸ್ತೆ ಮೇಲೆ ಜನಗಳಲ್ಲಿ ಶಿಸ್ತಿಲ್ಲ. ಎಲ್ಲಿವರೆಗೆ ನಮ್ಮಲ್ಲಿ ಶಿಸ್ತು ಅನ್ನೋದು ಬರಲ್ಲ, ಅಲ್ಲಿವರೆಗೂ ನಿರಂತರವಾಗಿ ಅಪಘಾತಗಳು ನಡೀತಾನೆ ಇರುತ್ತೆ, ಸಾವು ನೋವುಗಳು ನಡೀತಾನೆ ಇರುತ್ತೆ. ಸರ್, ಹಾಗಾದ್ರೆ ಇದು ಏನು ಮಾಡೆಲ್ ತಾವು ಹೇಳ್ತೀರಿ ಸರ್? ಒಂದು ಮಾಡ್ಯೂಲ್ ಬೇಕಲ್ಲ ಇದಕ್ಕೆ? ಅದು ಇವರಿಗೆ ಒಂದು ಕರಿಕ್ಯುಲಮ್ ಸಿಲೆಬಸ್, ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಸಮಸ್ತ ಜನತೆ ಮಾಡಬೇಕು. ಯಾವ ನಾವೇ ಬದಲಾವಣೆ ಆಗಬೇಕು, ನಮ್ಮ ವಿರುದ್ಧನೇ ನಾವು ಹೋರಾಟ ಮಾಡಬೇಕು ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಶಾಲಾ ಕಾಲೇಜುಗಳಲ್ಲಿ ಚಿಕ್ಕ ಮಕ್ಕಳಿಂದನೇ ಇದನ್ನು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು. ಸಿವಿಕ್ ಸೆನ್ಸ್ ಬಗ್ಗೆ ಏನೇನು ಅರಿವು ಮೂಡಿಸ್ಬೇಕಂತೀರಿ ಸರ್? ಅಲ್ಲ, ಈಗ ನೋಡಿ, ಈ ಒಂದು ಅವ್ನು ರಸ್ತೆ ವಾಹನ ಓಡಿಸೋಕೆ ಶುರು ಮಾಡಿದ್ಮೇಲೆ ಒಂದು ಟ್ರೈನಿಂಗ್ ಬೇರೆ, ವಾಹನ ಓಡಿಸ್ದೇ ಇರೋಕ್ಕಿಂತ ಮುಂಚೆ ನಾವು ರಸ್ತೆಯಲ್ಲೂ ಓಡಾಡ್ತಿರ್ತೀವಿ, ಆ ಸಿವಿಕ್ ಸೆನ್ಸ್ ಏನು? ಅಂದರೆ ನಾವು ಈಗ ಅಲ್ಲಿ ಒಂದು ಮಾರ್ಕ್ ಹಾಕಿರ್ತಾರೆ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂತ, ಅಲ್ಲಿ ಮಾತ್ರ ರಸ್ತೆಯನ್ನು ಕ್ರಾಸ್ ಮಾಡಬೇಕು, ಇಲ್ಲಂದ್ರೆ ಮಾಡೋಗಿಲ್ಲ ಅನ್ನೋ ಅರಿವು ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಎಲ್ಲ ರಸ್ತೆಗಳಲ್ಲೇ ಹಾಕ್ತಾರೆ, ವೇಸ್ಟ್ ಎಲ್ಲ ಅಲ್ಲೇ ಡಂಪ್ ಮಾಡ್ತಾರೆ. ಈವನ್ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲನ್ನು ಗ್ಲಾಸ್ ತೆಗೆದುಬಿಟ್ಟು, ವಿಂಡೋ ಗ್ಲಾಸ್ ತೆಗೆದುಬಿಟ್ಟು ಎಸ್ದುಬಿಟ್ಟು ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಾರೆ, ಮೇಲಿಂದ ಉಗಿತಾರೆ. ಇದು ನಿರಂತರವಾಗಿ ಈ ಅಸಭ್ಯ ವರ್ತನೆಗಳು ಜನಗಳಲ್ಲಿ ಎಲ್ಲಿವರೆಗೂ ಶಿಸ್ತು ಬರಲ್ಲ, ಸಭ್ಯತೆ ಬರಲ್ಲ, ಮತ್ತು ಸಿವಿಕ್ ಸೆನ್ಸ್ ಅನ್ನೋದು ಬರಲ್ಲ. ಅಲ್ಲ, ಸಿವಿಕ್ ಸೆನ್ಸ್ ಅವರ ಶಿಕ್ಷಣ ಮತ್ತು ನಾಗರಿಕತೆ ಮೇಲೆ ಇರ್ತದೋ, ಅವನು ಮನೆಗಳಿಂದನೇ ಆಗಬೇಕು ಸರ್. ಅದು ಮನೆಗಳಿಂದನೇ ಪ್ರಾರಂಭ ಆಗಬೇಕು. ಶಾಲಾ ಕಾಲೇಜುಗಳಲ್ಲಿ ಒಂದು ಸಿವಿಕ್ ಸೆನ್ಸ್ ಅನ್ನೋದನ್ನು ನಾವು ಪಾಠವಾಗಿ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಕೂಡ ನಾವು ಅವರುಗಳಿಗೆ ಮಾಹಿತಿ ಕೊಡುವಂಥ ಕೆಲಸ ಆಗಬೇಕು, ನಿರಂತರವಾಗಿ ಆಗಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ನಡಿಬೇಕು. ಹಾಗಾಗಿ ನಾನು ಪಬ್ಲಿಕ್ ಅವೇರ್ನೆಸ್ಸು ಮಾಡ್ತಾಯಿದ್ದೆ. ರಸ್ತೆ ಸುರಕ್ಷತೆ, ಸಾಮಾಜಿಕ ಜಾಗೃತಿ ಅಂತೇಳಿ ಕೆಲವು ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ, ಮತ್ತು ಪೇಪರ್ಗಳಲ್ಲಿ ಆರ್ಟಿಕಲ್ಸು ಕೆಲವೆಲ್ಲ ಬರೆದಿದ್ದೀನಿ ನಾನು. ಅದಾದಮೇಲೆ ಈ ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಒಬ್ಬನಿಂದ ಆಗುವಂಥ ಕೆಲಸ ಅಲ್ಲ ಇದು. ಎಲ್ಲರೂ ಕೈ ಜೋಡಿಸಿದ್ರೆ, ಸಮಸ್ತ ಜನತೆ ಕೈ ಜೋಡಿಸಿದ್ರೆ ಬಹುಶಃ ಇದರಲ್ಲಿ ಬದಲಾವಣೆ ಬರೋದಕ್ಕೆ ಸಾಧ್ಯ. ಅಸಾಧ್ಯ ಅಂತ ನಾನು ಖಂಡಿತ ಹೇಳಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಆಗಬೇಕು. ಯಾಕಂದರೆ ಇದು ರಾಷ್ಟ್ರೀಯ ಸಮಸ್ಯೆ. ಇದು ಇವತ್ತಿನ ದಿನ ಅತಿಯಾಗಿ ಸಾವು ನೋವುಗಳು ತುಂಬ ಆಗ್ತಾಯಿದೆ. ವರ್ಷ ಅದು ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಗ್ತಾ ಇದೆ. ಈಗ ಹೆಡ್ ಇಂಜುರಿ ಕೇಸಸ್ ಭಾಳ ಆಗ್ತಾವೆ ಸರ್. ಹೌದು. 2 ವೀಲರ್ನಲ್ಲಿ ಮೊದಲನೇ ಸಮಸ್ಯೆ ಇರೋದು ವೀಲಿಂಗು, ಎರಡನೇದ್ದು ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಹೆಲ್ಮೆಟ್ ಕೂಡ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅನ್ಸೇಫ್ ಹೆಲ್ಮೆಟ್ ಹಾಕ್ತಾರೆ. ಅದ್ರ ಕುರಿತು ನಿಯಮ ಮಕ್ಕಳಿಗೆ ಹೇಗೆ? ಅಲ್ಲ, ಅವ್ರಿಗೆ ಅರಿವಿಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಹೆಡ್ ಇಂಜುರಿ ಆದರೆ ಏನಾಗುತ್ತೆ ಅಂತ ಹೇಳಿದೆ.
ಬದುಕಿಸೋದು ತುಂಬ ಕಷ್ಟ. ಹ್ಞೂ ಈಗ ನೋಡಿ, ಒಬ್ಬ ಸ್ಫುರದ್ರೂಪಿ ಯುವಕ, ಒಂದು IT ಕಂಪ್ನಿ, ಅವನು ಕೆಲಸ ಆದಮೇಲೆ 4 ಗಂಟೆ ಮೇಲೆ ಮನೆಗೆ ಡ್ರಾಪ್ ಮಾಡ್ಬೇಕು ಅವ್ರನ್ನ. ಎಲ್ಲ ಎಂಪ್ಲಾಯೀಸನ್ನು ಕಳಿಸ್ಬಿಟ್ವಿ, ಒಬ್ಬ ಉಳ್ಕೊಂಡ, ತುಂಬ ಸ್ಫುರದ್ರೂಪಿ ಕೂರ್ಗಿ ಹುಡುಗ. ಅವನೊಬ್ಬ ಉಳ್ಕೊಂಡಿದ್ದಾನೆ ಅಂತೇಳಿ ಮುಂದೆ ಹೋಗಿದ್ದೆ ವೆಹಿಕಲ್, ಅವ್ನು ಟಾಟಾ ಸುಮನ್ನ ಮತ್ತೆ ಫೋನ್ ಮಾಡಿ ಕರೆಸ್ಕೊಂಡು, ಡ್ರೈವರ್ ಪಕ್ಕದಲ್ಲಿ ಸೀಟ್ ಖಾಲಿ ಇತ್ತು, ಅಲ್ಲಿ ಕೂಡಿಸ್ಬಿಟ್ಟು ಸರಿ ಹೋಗಪ್ಪ ಸೇಫಾಗಿ ಅಂತ ಕಳಿಸ್ಕೊಟ್ವಿ. ಹೋದ ಅರ್ಧ ಗಂಟೆಗೆ ರಿಪೋರ್ಟ್ ಬಂತು, ಕುಂದ್ರಳ್ಳಿ ಗೇಟಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಹೆಡ್ ಆನ್ ಕೊಲಿಷನ್ ಆಗಿದೆ, ಲಾರಿ ಬಂದು ಹೊಡೆದ್ಬಿಟ್ಟಿದೆ ಅಂತ. ಸರ್ ಲಾರಿ ಹೊಡೆದ ಏಟಿಗೆ ಇವನು ಸೀಟ್ ಬೆಲ್ಟ್ ಹಾಕಿಲ್ಲ, ದೇಹ ಹೋಗಿ ಮುಂದೆ ವಿಂಡ್ಶೀಲ್ಡ್ ಹೊಡ್ಕೊಂಡಿದೆ, ವಿಂಡ್ಶೀಲ್ಡ್ ಪುಡಿ ಆಗೋಗ್ಬಿಟ್ಟಿದೆ, ಫೇಸ್ ಫುಲ್ಲು ಗ್ಲಾಸ್ ಪೀಸಸ್ಸು, ಬ್ಲೀಡಿಂಗು, ಕಂಪ್ಲೀಟ್ ಬ್ಲೀಡಿಂಗ್ ಆಗ್ತಾಯಿದೆ. ತಕ್ಷಣ ಅವನ್ನ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. 2 ಸರ್ಜನ್ಸು 8 ಗಂಟೆಗಳ ಕಾಲ ಒಂದೊಂದೇ ಗ್ಲಾಸ್ ಪೀಸ್ ಕಿತ್ತು ಸ್ಟಿಚ್ ಮಾಡಿದ್ರು. ಅವನ ಮುಖ ವಿಕಾರ ಆಗೋಯ್ತು, ನೋಡೋಕ್ಕಾಗಲಿಲ್ಲ. ಆಮೇಲೆ ಅದೇ ಅವನು ಸೀಟ್ ಬೆಲ್ಟ್ ಹಾಕಿದ್ದಿದ್ರೆ ಖಂಡಿತ ಇದೆಲ್ಲ. ನೀವೀಗ ಕೊಟ್ಟಿರೋ ಉದಾಹರಣೆ ಸೀಟ್ ಬೆಲ್ಟ್ ಇಂಪಾರ್ಟೆನ್ಸ್ ಆಫ್ ವೇರಿಂಗ್ ಸೀಟ್ ಬೆಲ್ಟ್ ಭಾಳ ಜನಕ್ಕೆ ಗೊತ್ತಿಲ್ಲ ಸರ್. 1 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೊಳ್ತಾರೆ, ಆ ಕಾರ್ಗಳಲ್ಲಿ ಇಗ್ನಿಷನ್ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ. ನಾನು ಕೇಳಿದೆ ಒಬ್ಬ ವ್ಯಕ್ತಿನ, ದೊಡ್ಡ ವ್ಯಕ್ತಿನ ಕೇಳಿದೆ, ಅದು ಹೇಗೆ ನೀವು ಸ್ಟಾರ್ಟ್ ಮಾಡ್ತೀರಾ, ಸೀಟ್ ಬೆಲ್ಟ್ ಹಾಕಿಲ್ವಲ್ಲ ನೀವು ಸ್ಟಾರ್ಟ್ ಆಯಿತು ಅಂತ. ನೋಡಿ ಸರ್, ಸಪ್ರೇಟ್ ಬಕ್ಕಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಬಿಡ್ತೀನಿ ಅಂತಾನೆ. ಇಲ್ಲ ಹಿಂದ್ಗಡೆಯಿಂದ ತೊಗೊಂಡು ಈಗ ಹಾಕೋತೀವಿ, ಅದೊಂದು ಸುಮ್ಮನೆ ನಮ್ಮನ್ನು ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಸರ್, ಅದು ಮಿಸರಬಲ್, ಐ ಕೆನಾಟ್ ವೇರ್ ಇಟ್ ಅಂತ. ಇಂಥವ್ರಿಗೆ ಏನು ಹೇಳೋದು ನಾವು? ಅದರ ಇಂಪಾರ್ಟೆನ್ಸೇ ಗೊತ್ತಿಲ್ಲ, ಅದು ಹೇಗೆ ಸೇಫ್ ಗಾರ್ಡ್ ಮಾಡುತ್ತೆ ಅಂತ ಗೊತ್ತಿಲ್ಲ. ತಾಯಿ ಮಗುನ ಹಿಡ್ಕೊಂಡಿರುತ್ತೆ ಸರ್. ಅದು ವೆಹಿಕಲ್ಲು ಹಳ್ಳಕ್ಕೆ ಬಿದ್ದೋಗ್ಲಿ, ಪಲ್ಟಿ ಆಗಿಬಿಡ್ಲಿ, ಸೀಟ್ ಬೆಲ್ಟ್ ಹಾಕಿದ್ದೆ ಆದರೆ ಏನೂ ಆಗಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಎಷ್ಟು ಉದಾಹರಣೆ ಕೊಡ್ಬೋದು ಇವತ್ತು. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಏರ್ ಬಲೂನ್ಸ್ ಕೂಡ ಓಪನ್ ಆಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಏರ್ ಬಲೂನ್ ಓಪನ್ ಆದರೂ ಕೂಡ ಡೇಂಜರು ಸರ್, ಓಪನ್ ಆದ್ರೂ ಡೇಂಜರು ಇದು ಹಾಕಲಿಲ್ಲ ಅಂದರೆ. ಯಾಕೆಂದರೆ ಅಪಘಾತ ಆದಾಗ ದೇಹ ಒಳಗಡೆ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಈಗ ನೋಡಿ, ಗೋಪಿನಾಥ್ ಮುಂಡೆ ಅಂತೇಳಿ ಒಬ್ಬರು MP ಇದ್ರು, ಮಹಾರಾಷ್ಟ್ರದಿಂದ ಮಿನಿಸ್ಟರ್ ಆಗಿದ್ರು. 2014 ಅವರು ಏರ್ಪೋರ್ಟ್ಗೆ ಹೋಗ್ತಾ ಇರಬೇಕಾದ್ರೆ ಅರ್ಲಿ ಮಾರ್ನಿಂಗ್ ವೆಹಿಕಲ್ ಹಿಂದ್ಗಡೆ ಕೂತಿದ್ರು, ಒಂದು ಇಂಡಿಕಾ ಬಂದು ಹೊಡಿತು, ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅವರು. ಅವ್ರ ದೇಹ ಅಳ್ಳಾಡೋಯ್ತು ಒಳಗಡೆ, ಒಂದು ಇಂಜುರಿ ಇಲ್ಲ, ಒಂದು ಬ್ಲೀಡಿಂಗ್ ಆಗಿಲ್ಲ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ ಕೂಡಲೇ ಡಿಕ್ಲೇರ್ಡ್ ಆಸ್ ಬ್ರಾಡ್ ಡೆಡ್. ಆಮೇಲೆ ಮಾರನೇ ದಿನ ಇಡೀ ಸಮಸ್ತ ಮೀಡಿಯಾದಲ್ಲಿ ಏನು ಇನ್ಫಾರ್ಮೇಷನ್ ಬಂತು ಅಂದರೆ, ಗೋಪಿನಾಥ್ ಮುಂಡೆಯವರು ಸೀಟ್ ಬೆಲ್ಟ್ ಹಾಕಿದ್ದಿದ್ರೆ ಸಾಯ್ತಾ ಇರಲಿಲ್ಲ, ಅವರ ದೇಹದಲ್ಲಿ 3 ಲೀಟರ್ ರಕ್ತಸ್ರಾವಾಗಿತ್ತು ಅಂತ. ಆ ಜಂಪಿಗೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಬಲವಾದ ವಸ್ತು ಹೊಟ್ಟೆಗೆ ಅಪ್ಪಳಿಸಿದಾಗ ಲಿವರ್ ಒಳಗಡೆ ಲೈಟಾಗಿ ಪಂಕ್ಚರ್ ಆಗುತ್ತೆ, ಲಿವರ್ ಗೇಟ್ ಬೀಳುತ್ತೆ. ಇಟ್ಸ್ ಎ ವೆರಿ ಡೆಲಿಕೇಟ್ ಪಾರ್ಟ್. ಯಾವಾಗ ಲಿವರ್ ಗೇಟ್ ಬೀಳುತ್ತೆ ಕ್ರಮೇಣ ಓಪನ್ ಆಗುತ್ತೆ, ಓಪನ್ ಆದಾಗ ಬ್ಲೀಡಿಂಗ್ ಆಗಿಬಿಡುತ್ತೆ, ಸೊ ಮನುಷ್ಯ ಸಾಯ್ತಾನೆ. ಹೀಗೆ ನಾನಾ ರೀಸನ್ಸ್ ಇದೆ. ಅಲ್ಲ, ಸೀಟ್ ಬೆಲ್ಟ್ ಹಿಂದೆ ಕೂತ್ರು ಹಾಕಬೇಕು. ಹಿಂದೆ ಕೂತವ್ರಿಗೆ ನೋಡಿ, ಒಂದು ಕಾಲ ಇತ್ತು ನಮ್ಮ ದೇಶದಲ್ಲಿ, ಬರೀ ಪ್ರೀಮಿಯರ್ ಪದ್ಮಿನಿ, ಅಂಬ್ಯಾಸಿಡರ್ ಕಾರ್ತಿತ್ತು. ಫ್ರಂಟ್ ಒಂದು ರೋ ಸೀಟು, ಬ್ಯಾಕ್ ಒಂದು ರೋ ಸೀಟ್ ಅಂತ ಇರ್ತಾಯಿತ್ತು. ಆಗೆಷ್ಟೋ ನಾನು ನೋಡಿದ್ದೀನಿ, ಫ್ರಂಟ್ ಸೀಟಲ್ಲಿ ಇರೋರ್ಗೆ ಏನೂ ಆಗ್ತಿರ್ಲಿಲ್ಲ, ಬ್ಯಾಕ್ ಸೀಟಲ್ಲಿ ಕೂತಿರೋ ಸತ್ತೋಗ್ಬಿಡೋರು. ಯಾಕೆಂದರೆ ಆ ಇಂಪ್ಯಾಕ್ಟ್ಗೆ ಸಡನ್ ಬ್ರೇಕ್ ಹಾಕಲಿ ಅಥವಾ ಒಂದು ಅಪಘಾತ ಆದರೆ ಏನಾಗುತ್ತೆ, ಒಳಗಡೆ ಕೂತಿರೋ ದೇಹ ಎಲ್ಲ ಮುಂದಕ್ಕೆ ಬರುತ್ತೆ, ಮತ್ತು ಅಷ್ಟೇ ಸ್ಪೀಡಾಗಿ ಹಿಂದಕ್ಕೆ ಬಿಸಾಕತ್ತೆ, ಫೋರ್ಸಾಗಿ ಹಿಂದಕ್ಕೆ ಎಳೆಯುತ್ತದು. ಹಾಗೇನಾಗುತ್ತೆ, ಇಲ್ಲಿವರೆಗೂ ಸೀಟಿದೆ, ಸೀಟಿವರೆಗೂ ತಡ್ಕೊಳ್ಳುತ್ತೆ. ಸೀಟಿನ ಮೇಲೆ ಏನೂ ಇಲ್ಲ ಅಂತಂದರೆ ಈ ಸರ್ವೈಕಲ್ ಬೋನ್ ಕಟ್ಟಾಗಿ ತಲೆಗೆ ಬಿದ್ದು ಸತ್ತೋಗ್ತಾರೆ. ಆಗೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ನಮಗೆ, ಇದೆಲ್ಲ ಸೀಟ್ ಬೆಲ್ಟು ಅವೆಲ್ಲ ಇರ್ತಿರ್ಲಿಲ್ಲ ಆ ಕಾಲದಲ್ಲಿ. ಅದಾದಮೇಲೆ ಹೆಡ್ ರೆಸ್ಟ್ ಅಂತ ಬಂತು. ಭಾಳ ಜನಕ್ಕೆ ಕಾರಲ್ಲಿ ಹೆಡ್ ರೆಸ್ಟ್ ಯಾಕಿದೆ ಅಂತ ಗೊತ್ತಿಲ್ಲ. ಮೆನಿ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಫಾರ್ ರೆಸ್ಟ್ ಮಾಡಲಿಕ್ಕೆ, ತಲೆ ಇಟ್ಕೊಳ್ಳೋಕ್ಕೆ, ನಿದ್ದೆ ಮಾಡೋಕ್ಕೆ ಅಂತ ಅನ್ಕೋತಾರೆ. ನೋ, ಇಟ್ ಈಸ್ ಎ ಹೆಲ್ಮೆಟ್ ಇನ್ಸೈಡ್ ದ ಕಾರ್. ಆ್ಯಕ್ಚುಲಿ ಹೆಡ್ ರೆಸ್ಟ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್. ಹೆಡ್ ರೆಸ್ಟ್ ಇಲ್ಲ ಅಂತಂದರೆ ಹೈ ಬ್ಯಾಕ್ ಸೀಟ್ ಆದರೂ ಇರಬೇಕು ಆ ಇಂಪ್ಯಾಕ್ಟ್ಗಳಾದಾಗ. ಸೊ ಎಲ್ಲವನ್ನು ಏನೇನು ಅಳವಡಿಸಿದ್ದಾರೆ ವಾಹನಗಳಲ್ಲಿ ಎಲ್ಲ ಸುರಕ್ಷತಾ ದೃಷ್ಟಿಯಿಂದನೇ ಅಳವಡಿಸಿರ್ತಕ್ಕಂಥದ್ದು ವಿಚಾರಗಳವೆಲ್ಲ. ಅದನ್ನು ಜನ ಅರಿತುಕೋಬೇಕು, ಪಾಲಿಸಬೇಕು. ನೋಡಿ ಸರ್, ಕೆಲವು ಹೈ ಎಂಡ್ ವೆಹಿಕಲ್ಸ್ ಇರುತ್ತೆ, 120 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಹೋಗ್ತಿದ್ರು ಕೂಡ ಆಲ್ ಆಫ್ ಎ ಸಡನ್ ಏನಾದರೂ ತೊಂದರೆ ಆದರೆ ಆಕ್ಸಿಲೇಟರ್ ಮೇಲೆ ಕಾಲು ತೆಗೆದು ಬ್ರೇಕ್ ಮೇಲೆ ಕಾಲು ಇಟ್ಟು ಕೂಡಲೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ 4 ವೀಲ್ಗೆ ಡಿಸ್ಕ್ ಬ್ರೇಕ್ ಅಪ್ಲೈ ಆಗಿ ನೆಲಕ್ಕೆ ಕಚ್ಕೊಂಡ್ಬಿಡುತ್ತೆ, ಅದು ತಪ್ಪಲಾಗಲ್ಲ. ಬಟ್ ಅದು ಎಲ್ಲ ವೆಹಿಕಲಲ್ಲಿ ಆ ಫೆಸಿಲಿಟಿ ಇರಲ್ಲ. ಈಗ ನಾವು 1 ಕೋಟಿ 1.5 ಕೋಟಿ ವೆಹಿಕಲ್ಗೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್, ಸೇಫ್, ಸುರಕ್ಷತೆ ದೃಷ್ಟಿಯಿಂದ ಅನೇಕ ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಅಳವಡಿಸಿರ್ತಾರೆ ಆ ವೆಹಿಕಲ್ಗಳಲ್ಲಿ. ಬಟ್ ನಾರ್ಮಲ್ ವೆಹಿಕಲ್ ಅವೆಲ್ಲ ಏನೂ ಇರಲ್ಲ. ಈಗ ಎಷ್ಟೋ ವಾಸಿ ಕಂಪೇರ್ ಮಾಡಿದ್ರೆ ಹೊರದೆ ಇಂದಿನ ದಿನಗಳಿಗೆ. ಬಟ್ ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಜನಗಳು ಬದಲಾಗ್ತಾ, ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಸೇಫ್ ವೆಹಿಕಲ್ಸ್ ಬಂದಿದ್ದಾವೆ. ಹೌದು.
ಎಲ್ಲ ಮೇಜರ್ಸ್ ತೊಗೊಂಡ್ರು ಕೂಡ ಇವತ್ತು ಪ್ರಾಣ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಅವೇರ್ನೆಸ್ಗೆ ತಾವು ಈಗ ಆ್ಯಸ್ ಎ ಸರ್ವಿಸ್ ಇಲ್ಲಿವರೆಗೂ ಎಷ್ಟು ಇನ್ಸ್ಟಿಟ್ಯೂಷನ್ಗಳಿಗೆ ಭೇಟಿ ಕೊಟ್ರಿ, ಎಷ್ಟು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಿ, ಎಷ್ಟು ಜನ ಡ್ರೈವರ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಿ? ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಡಸ್ಟ್ರೀಸಲ್ಲೂ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಚಾಲಕರು ಇರ್ತಾರಲ್ಲ ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೀನಿ. ಈಗಲೂ ನಿರಂತರವಾಗಿ ಮಾಡ್ತಾ ಇದ್ದೀನಿ ಆ ಕೆಲಸ. ಸರ್, ಇದನ್ನು ನಿಮ್ಮ ಯಾವ ಆರ್ಗನೈಸೇಷನ್ಲಿಂದ ಮಾಡ್ತಾ ಇದ್ದೀರಿ? ಅಲ್ಲ, ಇದುವರೆಗೂ ಆನ್ ಮೈ ಓನ್ ಒಂದು ಮಾಡ್ತಾ ಇದ್ದೆ. ಈಗ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಆಕ್ಸೆಸ್ ಸ್ವಾಭಿಮಾನ್ ಅಂಥೇಳಿ. ಐ ಆಮ್ ಎ ಪಾರ್ಟ್ ಆಫ್ ದಟ್ ಕಂಪನಿ. ಆ ಕಂಪನಿಯಿಂದ ನಾನು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಮಾಡಬೇಕು ಅನ್ನೋದು ನನ್ನ ಮಹತ್ತರವಾದ ಆಸೆ ಸರ್. ಸರ್, ಇದನ್ನು ಪಾರ್ಟ್ ಆಫ್ ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತಿರೋ, ಡು ಯು ಚಾರ್ಜ್ ಫಾರ್ ದಿಸ್? ನೋ, ಫಾರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಎಲ್ಲ ವಿ ಡೋಂಟ್ ಚಾರ್ಜ್ ಎನಿಥಿಂಗ್. ಬಟ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು IT ಸೆಗ್ಮೆಂಟಲ್ಲಿ ಅವ್ರು ಪೇ ಮಾಡ್ತಾರೆ. ಅವ್ರ ಚಾಲಕರಿಗೆ ನಾವು ತರಬೇತಿ ಕೊಟ್ಟಾಗ ಪೇ ಮಾಡ್ತಾರೆ ಅದೆಲ್ಲ. ಸರ್, ಇದರದ್ದು ಪ್ರಭಾವ ಮತ್ತು ಪರಿಣಾಮ ಏನಾಗಿದೆ ಅಂತ ನಿಮ್ಗೆ ಅನಿಸ್ತದೆ? ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ವೃತ್ತಿಪರ ಚಾಲಕರು ಅನೇಕ ವಿಚಾರಗಳಲ್ಲಿ ಅರಿವಿನ ಕೊರತೆ ಏನಿತ್ತು ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಅವರು ಎಜುಕೇಟೆಡ್ ಆಗ್ತಾ ಇದ್ದಾರೆ, ಅವರು ಸಫಿಸ್ಟಿಕೇಟ್ ಆಗ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಅರಿವು ಮೂಡಿದೆ ಅಂತ ನನಗನ್ನಿಸುತ್ತೆ. ಬಟ್ ಎಜುಕೇಷನ್ ಈಸ್ ಸ್ಟಿಲ್ ರಿಕ್ವೈರ್ಡ್. ರಸ್ತೆ ಸುರಕ್ಷತೆಗಿಂತ ಹೆಚ್ಚಾಗಿ ಭಾರತದಲ್ಲಿ ಡಿಫೆನ್ಸಿವ್ ಡ್ರೈವಿಂಗ್, ಎಚ್ಚರಿಕೆಯ ಚಾಲನೆ ಹೇಳ್ಕೊಡ್ಬೇಕಾಗಿದೆ. ಅಂದರೆ ಬೇರೆಯವ್ರು ಮಾಡೋ ತಪ್ಪುಗಳ ಬಗ್ಗೆ ಅರಿವಿರಬೇಕು ನಿನಗೆ ಅಂತ. ಇದು ಈಗ ನೋಡಿ, ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಒಂದು ಇಂಡಿಕಾ ಕಾರು, ಒಂದು ವಿಡಿಯೋ ಇದೆ, ಬೇಕಾದ್ರೆ ಇದು ತೋರಿಸೋದಕ್ಕೆ ಕಷ್ಟ, ಆಮೇಲೆ ಹೇಳ್ತೀನಿ ನಿಮಗೆ. ಡೀಸೆಲ್ ಹಾಕ್ಸೋಕ್ಕೆ ಹೋಗ್ತಾನೆ ಪೆಟ್ರೋಲ್ ಬಂಕ್ಗೆ. ಕಾರ್ ಒಂದು ಡೋರ್ ಓಪನ್ ಮಾಡಿಬಿಟ್ಟು ಒಂದು ಕೈ ಒಂದು ಕಾಲು ಇಟ್ಕೊಂಡು ಮಾತಾಡ್ತಿರ್ತಾನೆ ಹೊರಗಡೆ ಇಟ್ಬಿಟ್ಟು. ಇದರ ಪರಿಣಾಮ ಏನಾಗುತ್ತೆ ಅನ್ನೋ ಅರಿವು ಅವನಿಗಿಲ್ಲ. ಈ ವಾಹನ ಸರ್ಟನ್ ಕಿಲೋಮೀಟರ್ ಚಾಲನೆ ಮಾಡಿದ್ಮೇಲೆ ಒಳಗಡೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರುತ್ತೆ. ಕನ್ನಡದಲ್ಲಿ ನಾವು ಅದಕ್ಕೆ ಸ್ಥಿರ ವಿದ್ಯುತ್ ಅಂತ ಹೇಳ್ತೇವೆ. ಡ್ಯಾಶ್ ಬೋರ್ಡು, ಸ್ಟೇರಿಂಗು, ಸೀಟು ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಫಾರ್ಮ್ ಆಗಿರುತ್ತೆ. ವೆನ್ ಯು ಓಪನ್ ಇಟ್ ಡೋರ್, ಅದನ್ನು ಒಂದು ಡೋರ್ನ ಓಪನ್ ಮಾಡಿಬಿಟ್ಟು ಅರ್ಧ ದೇಹ ಹೊರಗಡೆ ಅರ್ಧ ದೇಹ ಒಳಗಡೆ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಥ್ರೂ ಅವ್ರ ಬಾಡಿ ಆ ಫಾರ್ಮ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಔಟ್ಸೈಡ್ಗೆ ಡಿಸ್ಚಾರ್ಜ್ ಆಗ್ತಿರುತ್ತೆ, ಹೊರಗಡೆ ಹೋಗ್ತಿರುತ್ತೆ. ಹಾಗೆ ಒಂದು ಗಾಳಿ ಬೀಸ್ತು ಅಂದರೆ ಆ ಕಡೆ ಡೀಸೆಲ್ ಆಗ್ತಿರೋನ್ಗೆ ಹೋಗಿ ತಗಲುತ್ತೆ. ಒಂದು ಕಿಡಿ ಏನಾದರೂ ಡೀಸೆಲ್ ತಗುತ್ತು ಅಂದರೆ ಕಾರ್ ಹತ್ಕೊಂಡು ಉರಿದೋಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಇದೆ, ನಾನು ನಿಮಗೆ ಕೊಡ್ತೇನೆ. ಅಲ್ಲ, ಇದು ಭಾಳ ಸೆನ್ಸಿಟಿವ್ ಇಶ್ಯೂ ಆಯ್ತಲ್ಲ ಸರ್? ಹೌದು. ಮೆಜಾರಿಟಿ ಆಫ್ ದ ಡ್ರೈವರ್ಸ್ ದೇ ಡೋಂಟ್ ನೋ. ಅದಕ್ಕೆ ಅವ್ರಿಗೆ ಏನು ಹೇಳೋದು ಅಂತಂದರೆ, ನೀವು ಏನೇ ವಾಹನಕ್ಕೆ ಕೆಲಸ ಆಗಬೇಕಾದ್ರೂ ಫಸ್ಟ್ ಗೆಟ್ ಡೌನ್, ಕೆಳಗಡೆ ಇಳಿದುಬಿಟ್ಟು ನಿಮ್ಮ ಕಣ್ಣು ಮುಂದೆ ಎಲ್ಲವೂ ನಡಿಬೇಕು. ಆ ಥರ ಮಾನಿಟರ್. ವೆಹಿಕಲ್ನಲ್ಲಿ ಕೂತ್ಕೊಂಡು ಡೀಸೆಲ್ ಹಾಕ್ಸ್ಬಾರ್ದು, ತಪ್ಪು. ಯಾರಾದರೂ ಹಾಕ್ಸ್ಬಾರ್ದು. ಇಲ್ಲ, ಡೋರ್ಸ್ ಓಪನ್ ಮಾಡಬೇಡಿ, ಕ್ಲೋಸ್ ಎವ್ರಿಥಿಂಗ್, ಒಳಗಡೆ ಕೂತ್ಕೊಂಬಿಡಿ, ಹಾಗೆ ಮಾಡಬೇಕು. ಇದು ನೋಡಿ ಸಣ್ಣ ವಿಚಾರ, ಆದರೆ ಮೊಬೈಲ್ನಲ್ಲಿ ಮಾತಾಡೋದು ಕೂಡ ಹೌದು. ಯಾಕೆಂದರೆ ಅದು ಸ್ಪಾರ್ಕ್ ಆಗುತ್ತೆ. ಒಂದು ವೇಳೆ ಅದು ರೇಡಿಯೇಷನ್ನು ಇದಾದಾಗ ವಾಹನ ಹತ್ಕೊಂಡು ಉರಿದೋಗೋ ಭಾಳಷ್ಟು ವಿಷಯಗಳಿದಾವೆ ಅಂದಂಗಾಯ್ತು ಸರ್. ತುಂಬ ನೋಡಿ. ಆಮೇಲೆ ಇದು ಸಿಗರೇಟ್ ಲೈಟರ್ ಒಳಗಡೆ ಇಟ್ಕೊಂಡಿರೋಂಥದ್ದಾಗಲಿ, ಪವರ್ ಬ್ಯಾಂಕ್ ಇಟ್ಕೊಳ್ಳೋದು, ಕ್ಯಾಂಡ್ ಜ್ಯೂಸಸ್ಸು, ಬಾಟಲ್, ಮಿನರಲ್ ವಾಟರ್ ಬಾಟಲ್ಸು, ಇವೆಲ್ಲ ಏನೇ ನಮಗೆ ಬೇಕಾಗುತ್ತೆ ಅವೆಲ್ಲ ವಾಹನ ಸಂಚಾರದ ಟೈಮಲ್ಲಿ ಇಟ್ಕೊಂಡಿರ್ತೀವಿ. ವೆರಿ ವೆರಿ ಡೇಂಜರಸ್. ಮತ್ತು ಹೆಂಗೆ ಸರ್ 42 ಡಿಗ್ರಿ ಟೆಂಪರೇಚರ್ ಏನಾಗೋಯ್ತು ಅಂತಂದರೆ ಅದು ಒಳಗಡೆ ಅದು ಬಾಂಬ್ ಥರ ಕೆಲಸ ಆಗುತ್ತೆ. ಆಮೇಲೆ ಟೈರ್ಗೆ ಎಷ್ಟು ಏರ್ ಹಾಕಬೇಕು ಅಂತ ಕೂಡ ಗೊತ್ತಿರಬೇಕು. ಅದು 36 PSI ಅಂತಿದ್ರೆ 38 ಫಿಲ್ ಮಾಡ್ತಾರೆ ಮೈಲೇಜ್ ಬರಲಿ ಅಂತ. ಭಾಳ ಡೇಂಜರಸ್. ಯಾಕೆಂದರೆ ರೋಡ್ ಕಾದಿರುತ್ತೆ, ಟೈರ್ ಉಜ್ಜಿ ಹೀಟ್ ಆಗಿರುತ್ತೆ. ಆ ಹೀಟ್ ಆದಾಗ ಏನಾಗುತ್ತೆ, ಒಳಗಡೆ ಏರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗಿದ್ದು ಏರು ಹೊರಗಡೆ ಹೋಗಿ ಜಾಗ ಇಲ್ಲ ಅಂತಂದಾಗ ಬ್ಲಾಸ್ಟ್ ಆಗುತ್ತೆ. ಆದ್ದರಿಂದ ಯಾವಲ್ಲೂ ನಾವು 2 PSI ಅಷ್ಟು ಕಮ್ಮಿ ಇಟ್ಟಿರಬೇಕು. ಎಷ್ಟು ಮೆನ್ಷನ್ ಮಾಡಿರ್ತಾರೆ? 35. ಟೈರ್ ಮೇಲೆ ಇರುತ್ತೆ ಆ್ಯಕ್ಚುಲಿ, ಟೈರ್ ಪ್ರೆಷರ್ ಇಷ್ಟು ಅಂತ ಇರುತ್ತೆ. ಅದಕ್ಕಿಂತ 1-2 ಕಮ್ಮಿ ಇಟ್ಟರೆ ಸೇಫ್. ಅದು ಕುಷನಿಂಗ್ ಥರ ಆಗಿರುತ್ತದೆ ಆ್ಯಕ್ಚುಲಿ. ಅದಕ್ಕಿಂತ ಹೆಚ್ಚು ಇಡೋದು ಭಾಳ ಜನಕ್ಕೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ. ಹಾಗೇನೆ ಟೈರ್ ಬ್ಲಾಸ್ಟ್ ಆಗುತ್ತೆ. ನೋಡಿ, ಒಂದು ಇನ್ಸಿಡೆಂಟ್ ಹೇಳ್ತೇನೆ ಸರ್. ಕಾವೇರಿ ಡಿಸ್ಪ್ಯೂಟ್ ಟೈಮು ಜಯಲಲಿತಾ ಅವರು ತಮಿಳ್ನಾಡಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಡೆದಂಥ ಘಟನೆ. ಒಬ್ಬ ಲೇಡಿ IAS ಆಫೀಸರು, ಅವ್ರಿಗೆ ಎಸ್ಕಾರ್ಟ್ ಪೊಲೀಸು, ಡ್ರೈವರು, ಅವರ ಪರ್ಸನಲ್ ಸೆಕ್ರೆಟರಿ 4 ಜನ ಚೆನ್ನೈಯಿಂದ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ಅಂತ ಬರ್ತಿರ್ತಾರೆ. ಕೃಷ್ಣಗಿರಿ ಹತ್ರ ಬರ್ತಾರೆ. ಅವರು ತುಂಬ ಸ್ಪೀಡಲ್ಲಿ ಇರ್ತಾರೆ ಫ್ಲೈಓವರ್ ಮೇಲೆ. ತುಂಬ ಬಿಸಿಲು ಆ ಕಾಲ, ಸಮ್ಮರು. ಸೊ ಆಗೇನಾಗುತ್ತೆ, ಫ್ರಂಟ್ ಟೈರ್ ಬರ್ಸ್ಟ್ ಆಗುತ್ತೆ. ಫ್ರಂಟ್ ಟೈರ್ ಬರ್ಸ್ಟ್ ಆಗಿ ವೆಹಿಕಲ್ ಜಂಪ್ ಆಗಿ ಅಲ್ಲಿಂದ ಕೆಳಗಡೆ ಬಿದ್ದು 4 ಜನ ಸ್ಪಾಟಲ್ಲಿ ಸಾಯ್ತಾರೆ. ಫಸ್ಟ್ ಆಫ್ ಆಲ್ ಸ್ಪೀಡು, ಆ ಸ್ಪೀಡ್ ಕಮ್ಮಿ ಇದ್ದಿದ್ದರೆ, ಫ್ಲೈಓವರ್ ಮೇಲೆ ಎಷ್ಟಿರಬೇಕು ಅಷ್ಟು ಸ್ಪೀಡಲ್ಲಿ ಇದ್ದಿದ್ದರೆ ಟೈರ್ ಬರ್ಸ್ಟ್ ಆದರೂ ಕೂಡ ಕಂಟ್ರೋಲ್ ಮಾಡ್ಬೋದಿತ್ತು. ಇವಾಗ
ಟೈರ್ ಬರ್ಸ್ಟ್ ಆಯಿತು, ಜೊತೆಗೆ ಸ್ಪೀಡು ಸೇರ್ಕೊಂತು, ಎಲ್ಲ ಇಂಪ್ಯಾಕ್ಟಿಂದ ಏನಾಯಿತು, ದುರಂತ ನಡೆದೋಯ್ತು. ಇವೊಂದು ಸಣ್ಣ ಸಣ್ಣ ವಿಚಾರಗಳು, ಆದರೆ ಅದ್ರ ಬಗ್ಗೆ ಗಮನ ಹರಿಸೋದು ಭಾಳ ಮುಖ್ಯ. ವೆರಿ ಡೇಂಜರಸ್, ಲೈಫ್ಗಳೇ ಹೊರಟೋಗುತ್ತೆ. ಸರ್, ಹಾಗಾದರೆ ಒಂದು ರಸ್ತೆ ಮೇಲೆ ಸುರಕ್ಷತೆ ಏನು, ರಸ್ತೆ ಹೇಗಿರಬೇಕು, ವೆಹಿಕಲ್ನಲ್ಲಿ ತೊಗೊಳ್ಳೋಂಥ ಪ್ರಿಕಾಷನ್ ಏನು, ಎಜುಕೇಷನ್ ಒಳಗಡೆ ಇರೋನಿಗೆ ಏನು ಥರ ಇರಬೇಕು, ಪೆಟ್ರೋಲ್ ಬಂಕ್ನಲ್ಲಿ ಈಗ ನೋಡಿ LPG ಹಾಕೊಂಬಂದು ಎಲ್ಲರನ್ನೂ ಕೆಳಗಿಳಿಸ್ತಾರೆ. ಹೌದು, ಅದನ್ನೇ ಭಯ ಜನದಿಂದ ಅದನ್ನು ಪಾಲಿಸ್ತಾರೆ. ಈಗ ನೀವು ಹೇಳೋದು ಈವನ್ ಏರ್ ಫಿಲ್ಲಿಂಗ್ ಕೂಡ ಅಷ್ಟೇ ಮಹತ್ವದ್ದಿದೆ ಅಂತ ಹೇಳಿದ್ರಿ. ಇಂಥ ಅನೇಕ ವಿಚಾರಗಳನ್ನು ನಾವು ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲೇ ರಿಸ್ಟ್ರಿಕ್ಟ್ ಮಾಡಿದರೆ ಹೇಗೆ, ಬಿಫೋರ್ ಯು ಗಿವ್ ಎ ಲೈಸೆನ್ಸ್? ಅಲ್ಲ, ರಿಸ್ಟ್ರಿಕ್ಷನ್ ಅನ್ನೋದಕ್ಕಿಂತ ಸರ್, ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಮಾಹಿತಿಗಳನ್ನು ಕೊಡೋದು ಭಾಳ ಮುಖ್ಯ ಅಂತ. ಅನೇಕರಿಗೆ ಇದು ಬದಲಾವಣೆಗೆ ಸಾಧ್ಯ ಆಗುತ್ತೆ, ಖಂಡಿತ ಬದಲಾಗ್ತಾರೆ ಚಾಲಕರು. ಇವಾಗ ನನ್ನ ಕಾರ್ಯಕ್ರಮಗಳ ಕೊನೆಯ ಭಾಗದಲ್ಲಿ ಅನೇಕರು ಬಂದು ಹೇಳಿರೋದು ನನಗೆ ಇವತ್ತಿಗೂ ನಡೀತಾ ಇದೆ. ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ ಸರ್, ನಮಗೆ ಗೊತ್ತಿದ್ದಿದ್ರೆ ನಾನು ತಪ್ಪು ಮಾಡ್ತಾ ಇರಲಿಲ್ಲ. ಇದರಲ್ಲಿ ಕೆಲವು ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ಏರ್ ಪ್ರೆಷರ್ ವಿಷಯಕ್ಕೆ ಬಂದಾಗ ಜಾಸ್ತಿ ಜನ ಇರ್ತೀವಂತ 32, 35 ಅಂತ ಬರೆದಿದ್ರೆ ಒಂದು ಸ್ವಲ್ಪ ಹೆಚ್ಚು ಏರ್ ಹಾಕ್ಸುವಂಥದ್ದೊಂದು ಕೆಟ್ಟ ಪದ್ಧತಿ ನಮ್ಮಲ್ಲಿ ಇರ್ತದೆ. ಆಮೇಲೆ ಪೆಟ್ರೋಲ್ ಬಂಕ್ನಲ್ಲಿ ಅವನು ಹೇಗೂ ಡೀಸೆಲ್ ಆಗ್ತಾ ಇದ್ದಾನೆ ಯಾಕಂತೇಳಿ ಏರ್ ಕಂಡೀಷನ್ ಆಫ್ ಮಾಡಿ ಗ್ಲಾಸ್ ಇಳಿಸಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ಇದು ಕೂಡ ಅಪಾಯ ಅಂತ. ಅಪಾಯ, ಹೌದು ಸರ್. ಈಗ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಹಾಗೆ ಜನ ನಮ್ಮ ಮಾಧ್ಯಮದ ಮೂಲಕ ನಿಮ್ಮನ್ನು ಸಂಪರ್ಕಿಸಿ ಶಾಲೆಗಳಿಗೆ, ಕಾಲೇಜುಗಳಿಗೆ ತರಬೇತಿ ಕೊಡಲಿಕ್ಕೆ ಆಹ್ವಾನ ಮಾಡಿದರೆ ತಾವು ಕರ್ನಾಟಕದ ಎಲ್ಲ ಪ್ರದೇಶಗಳಿಗೆ ಹೋಗ್ತಾರೆ? ಹೌದು, ಇನ್ಫ್ಯಾಕ್ಟ್ ನನಗೆ ಮಹತ್ತರವಾದ ಆಸೆ ಅದು. ಇಡೀ ಸಮಸ್ತ ಕರ್ನಾಟಕ ಪ್ರವಾಸ ಮಾಡಬೇಕು, ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸಕ್ಕಂಥ ಒಂದು ರಸ್ತೆ ಸುರಕ್ಷತೆ. ತಾವೊಬ್ಬರೇ ತರಬೇತಿ ಕೊಡ್ತೀರಾ? ನನ್ನ ಜೊತೆ ಟೀಮ್ ಇದ್ದಾರೆ ಸರ್, ನನ್ನ ಟೀಮ್ ಇದ್ದಾರೆ. ನಾನು ಅನೇಕರನ್ನ ತಯಾರು ಮಾಡಿದ್ದೀನಿ ಆ್ಯಕ್ಚುಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ. ನನ್ನ ಒಂದು ಮಹತ್ತರ ಆಸೆ ಏನು ಅಂತಂದರೆ, ಅಟ್ಲೀಸ್ಟ್ ನಮ್ಮ ಕರ್ನಾಟಕ, ಇಫ್ ನಾಟ್ ಕಂಟ್ರಿ, ಎಂಟೈರ್ ಕಂಟ್ರಿ ನನಗೆ ಆಗದೇ ಇದ್ದರೂ ಕೂಡ ನಮ್ಮ ರಾಜ್ಯದಲ್ಲಾದರೂ ಈ ಮಾಹಿತಿ ಕೊಟ್ಟು ಒಂದಷ್ಟು ರಸ್ತೆ ಅಪಘಾತಗಳ ತಡೆಯುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಇದ್ರ ಮೂಲ ಉದ್ದೇಶ ಏನು ಸರ್ ತಮ್ಮದು? ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ? ಯಾಕೆ ಅಂದರೆ, ನಾನು ಯಾವಾಗ ಟ್ರಾನ್ಸ್ಪೋರ್ಟ್ ಫೀಲ್ಡಿಗೆ ಬಂದೆ ಆಗ ನನಗೆ ಕಂಡಿದ್ದೇನು ಅಂತಂದರೆ, ಪ್ರಾಬ್ಲಮ್ಸ್ ಆಫ್ ದ ಡ್ರೈವರ್ಸ್. ಆ ಚಾಲೆಂಜ್, ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಡ್ರೈವರ್ಸ್. ಸೊ ಅದನ್ನು ಸ್ಟಡಿ ಮಾಡ್ತಾ ಹೋದೆ ನಾನು, ಯಾಕೆ ಹೀಗಾಗ್ತಿದೆ, ಏನಾಗ್ತಿದೆ ಅಂತ. ಆಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇವರೆಲ್ಲ ಮುಗ್ಧ ಜನ. ಮುಗ್ಧತೆ ಬಡತನಕ್ಕೆ ಮೂಲ, ಅದು ನನಗೆ ಬಲವಾದ ನಂಬಿಕೆ. ಅವ್ರನ್ನ ಎಜುಕೇಟ್ ಮಾಡಿದ್ರೆ ಅವರೂ ಉದ್ಧಾರ ಆಗ್ತಾರೆ, ಸಮಾಜವೂ ಸ್ವಾಸ್ಥ್ಯ ಆಗುತ್ತೆ ಅಂಥೇಳಿ ಅಲ್ಲಿಂದ ನಾನು ಅವ್ರನ್ನ ಎಜುಕೇಟ್ ಮಾಡ್ತಾ ಹೋದೆ. ಅದರಲ್ಲಿ ಜೀವನ ಕೌಶಲ್ಯ ಹೇಳೋದು ಭಾಳ ಮುಖ್ಯ ಅವ್ರಗಳಿಗೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಳೋದು ಭಾಳ ಮುಖ್ಯ. ನೋಡಪ್ಪ, ಕೌಟುಂಬಿಕ ಸಮಸ್ಯೆಗಳನ್ನೆಲ್ಲ ಕೆಲಸದಲ್ಲಿ ತರಬಾರ್ದು. ಮೈಂಡ್ ನಾವು ಆ ರೀತಿ ಟ್ಯೂನ್ ಮಾಡ್ಕೋಬೇಕು. ಕೆಲಸದಲ್ಲಿ ಆಗ್ತಕ್ಕಂಥ ಒತ್ತಡಗಳನ್ನ ತೊಗೊಂಡೋಗಿ ಮನೆಯಲ್ಲಿ ಬಿಡಬಾರ್ದು. ಮನೆಗೆ ಹೋದ್ಮೇಲೆ ನೀನು ಮನೆಯವನು, ಯು ಹ್ಯಾವ್ ಟು ಡೆಡಿಕೇಟ್ ಆಲ್ ಯುವರ್ ಟೈಮ್ ಟುವರ್ಡ್ಸ್ ಯುವರ್ ವೈಫ್, ಚಿಲ್ಡ್ರನ್, ಪೇರೆಂಟ್ಸ್ ಜೊತೆಯಲ್ಲಿ. ಅಟ್ ದ ಸೇಮ್ ಟೈಮ್ ಕೆಲಸಕ್ಕೆ ಬಂದಾಗ ಯೂನಿಫಾರ್ಮ್ ಹಾಕಿದೆ ಅಂದ ಕೂಡಲೇ ನಿನ್ನ ಮನಸ್ಥಿತಿ ಹೇಗಿರಬೇಕು ಅಂದರೆ, ನಾನೀಗ ಚಾಲಕ, ನಾನು ಸುರಕ್ಷಿತವಾಗಿ ಚಾಲನೆ ಮಾಡಬೇಕು, ನನ್ನ ಮೈಂಡನ್ನು ಡಿಸ್ಟರ್ಬ್ ಮಾಡ್ಕೋಬಾರ್ದು ಅನ್ನೋದು ಅವನಿಗೆ ಬರಬೇಕು. ಅದನ್ನು ಬ್ಯಾಲೆನ್ಸ್ ಮಾಡೋದು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ನಾವು. ಒಂದು ಘಟನೆ ಹೇಳ್ತೀನಿ ಸರ್. ನನ್ನ ಹತ್ರ ಒಬ್ಬ ಯಂಗ್ಸ್ಟರ್ ಇದ್ದ ಚಾಲಕ, ವೆರಿ ಗುಡ್ ಡ್ರೈವರ್. ನಾನು ಎಲ್ಲಿ ಹೋಗ್ಬೇಕಾದ್ರು ಅವನ್ನೇ ಆಪ್ಟ್ ಮಾಡ್ತಾಯಿದ್ದೆ. ಅವ್ನಿಗೆ ಹಳ್ಳ ಇಳಿಸೋದು ಗೊತ್ತಾಗ್ತಿರ್ಲಿಲ್ಲ, ಹಂಪ್ ಹಚ್ಚೋದು ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಎಚ್ಚರಿಕೆಯಿಂದ ಚಾಲನೆ ಮಾಡ್ತಕ್ಕಂಥ ಹುಡುಗ. ಇದ್ದಕ್ಕಿದ್ದಾಗೆ ಅವನ ಮೇಲೆ ಅನೇಕ ಕಂಪ್ಲೇಂಟ್ಸ್ ಬರೋಕ್ಕೆ ಶುರುವಾಯಿತು. ಸರ್, ಅವ್ನು ಸರಿ ಇಲ್ಲ ಸರ್, ದಿನಾ ಆಕ್ಸಿಡೆಂಟ್ ಮಾಡ್ಕೊಂಬರ್ತಾನೆ ಸರ್, ಯಾರೋ ಹಿಂದ್ಗಡೆ ಬಂದು ಗುದ್ದಿರ್ತಾರೆ ಸರ್, ಒಂದಿನ ಹೆಡ್ಲೈಟ್ ಹೊಡ್ಕೊಂಬರ್ತಾನೆ ಸರ್, ಇಲ್ಲ ಪಕ್ಕದಲ್ಲಿ ಉಜ್ಕೊಂಡು ಹೋಗಿರ್ತಾರೆ ಸರ್, ಹೀಗೆಲ್ಲ ಆಗ್ತಿದೆ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ತುಂಬ ಎಚ್ಚರಿಕೆಯಿಂದ ಚಾಲನೆ ಮಾಡ್ತಿದ್ದಂಥ ಹುಡುಗನ ಮೇಲೆ ಯಾಕೆ ಈ ಕಂಪ್ಲೇಂಟ್ಸ್ ಬರ್ತಿದೆ ಅಂತೇಳಿ ಒಮ್ಮೆ ನನ್ನ ಆಫೀಸಿಗೆ ಕರೆಸ್ಬಿಟ್ಟು ಕೇಳಿದೆ, ಏನಾಗಿದೆಯಪ್ಪ ನಿನಗೆ, ನಿನ್ನ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ ಅಂತ. ಅದಕ್ಕೆ ಅವನು, ಏನೋ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ ಸರ್, ಆಗ್ತಿರೋದು ನಿಜ, ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಸರ್, ನಾನು ಒಂದು 2 ದಿನ ರಜಾ ಕೊಡಿ ಸರ್, ಶನಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಸರ್, ಅದೇನೋ ತಾಯ್ತಾ ಕಟ್ಸ್ಕೊಂಡ್ರೆ ಸರೋಗುತ್ತಂತೆ ಸರ್ ಅಂತೆಲ್ಲ ಮಾತಾಡ್ದ. ನನಗೆ ಭಾಳ ಸ್ಟ್ರೇಂಜ್ ಅನ್ನಿಸ್ತು, ಯಾಕೆ ಹೀಗೆ ಅಂತೇಳಿ. ಮತ್ತು ಹಾಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಎಲ್ಲೂ ನಮ್ಮ ಮಂಡ್ಯ ಕಡೆ ಹುಡುಗ, ಹಳ್ಳಿ ಹುಡುಗ, ಅದೊಂದು ಜಾಯಿಂಟ್ ಫ್ಯಾಮಿಲಿ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಇದುವರೆಗೂ ಒಟ್ಟಿಗೆ ಬದುಕೊಂಡು ಬಂದಿದ್ದಾರೆ. ಈಗೇನಾಗಿದೆ, ಮನೆಯಲ್ಲಿ ಜಗಳ ಆಗ್ತಾಯಿದೆ. ಅಂದರೆ ದೇ ವಾಂಟ್ ಟು ಸೆಪರೇಟ್, ಡಿವೈಡ್ ಆಗಬೇಕು ಅಂತೇಳಿ. ಅದಕ್ಕೆ ಅಣ್ಣ ತಮ್ಮಂದರಲ್ಲಿ ಜಗಳ ಆಗ್ತಾಯಿದೆ. ಇವನು ಪಾಪ ಇಲ್ಲಿ ಬೆಂಗಳೂರಲ್ಲಿ ಚಾಲನೆ ಮಾಡ್ತಿದ್ದಾನೆ, ಅವ್ರ ಮನೆಯಲ್ಲಿ ಅಲ್ಲಿ ಜಗಳ ಆಗ್ತಿದೆ. ಅಲ್ಲಿ ಯಾರೊಬ್ಬ ಸ್ನೇಹಿತ ಅಲ್ಲಿಂದ ಫೋನ್ ಮಾಡ್ತಾನೆ, ಇವತ್ತು ನಿಮ್ಮ ಮನೇಲಿ ಭಾರಿ ಜಗಳ ಆಯಿತು ಕಣಯ್ಯ, ನಿಮ್ಮ ತಂದೆ ಹೊಡೆದ್ಬಿಟ್ರು ಅಂತ. ಈ ವಿಚಾರ ಅವನಿಗೆ ತಲೆಗೆ ಬಿದ್ದ ತಕ್ಷಣ ಮೈಂಡ್ ಡಿಸ್ಟರ್ಬ್ ಆಯಿತು. ಯಾವಾಗ ಮೈಂಡ್ ಡಿಸ್ಟರ್ಬ್ ಆಯಿತು, ಅವನ ಸಿಟ್ಟನ್ನೆಲ್ಲ ರೋಡ್ ಮೇಲೆ ಬಿಡ್ತಾ ಇದ್ದಾನೆ. ಏಕಾಗ್ರತೆ ಭಂಗ ಆಯಿತು, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅವನಿಗೆ
ಈ ರೀತಿ ಅಪಘಾತಗಳಾಗ್ತಾ ಇದೆ. ಅದರಿಂದ ನಾನು ಹೇಳಿದೆ ನೋಡು, ಒಂದು ತಿಂಗಳು ರಜಾ ಕೊಡ್ತೀನಿ, ಸಂಬಳನೂ ಕೊಡ್ತೀನಿ, ಊರಿಗೋಗು, ಹಿರಿಯರನ್ನೆಲ್ಲ ಸೇರಿಸು, ಮನೆ ಸಮಸ್ಯೆಗಳೇನು ಎಲ್ಲ ಬಗೆಹರಿಸ್ಕೊಂಡು ಆಮೇಲೆ ಬಾ ನೀನು ಕೆಲಸಕ್ಕೆ ತೊಗೊಳ್ತೀನಿ ಅಂತ. ಆ್ಯಂಡ್ ಈ ಬಿಕೇಮ್ ಆಲ್ ರೈಟ್. ಸೊ ಅದರಿಂದ ನಮ್ಮ ಜನ ಸಡನ್ನಾಗಿ ಯೋಚನೆ ಮಾಡೋದೇನೋ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು. ನಥಿಂಗ್ ಆಫ್ ದಟ್ ಸಾರ್ಟ್. ಮೈಂಡ್ ಇಸ್ ಡಿಸ್ಟರ್ಬ್ಡ್. ಕ್ಲಿಯರ್ ಮೈಂಡ್ ಅನ್ನೋದು ಯಾಕೆ ನಮಗೆ ಬರ್ತಾ ಇಲ್ಲ, ಮೈಂಡ್ಫುಲ್ನೆಸ್ ಅನ್ನೋದು ಯಾಕೆ ಬರ್ತಾ ಇಲ್ಲ? ಸೊ ಇಂಥ ವಿಚಾರಗಳನ್ನ ನಾವು ಅವ್ರಿಗೆ ತಿಳಿಪಡಿಸಿದಾಗ ಅಂದರೆ ಲೈಫ್ ಸ್ಕಿಲ್, ಲೈಫ್ ಸ್ಟೈಲ್, ಇದು ಒಂದಕ್ಕೊಂದು ಎಲ್ಲ ವೃತ್ತಿಗಳಲ್ಲಿ, ಹೌದು, ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಇದು ಒಂದಕ್ಕೊಂದು ಪೂರಕವಾಗಿರುತ್ತೆ ಸರ್. ಇನ್ನೊಂದು ಸ್ಥಿತಿಯವರೇ ನಾನು ಐಡೆಂಟಿಫೈ ಮಾಡಿದ್ದು, ಇವರು ಒಬ್ಬ ಚಾಲಕ ಒಂದು ವಾಹನನ ತಗೊಂಡು ಅದನ್ನೇ ವೃತ್ತಿ ಮಾಡಿಕೊಂಡು ಹೋಗ್ತಿದ್ದಾನೆ ಅಂತಂದಾಗ ನನ್ನ ಪ್ರಕಾರ ಅವನೊಬ್ಬ ಬಿಸ್ನೆಸ್ ಮ್ಯಾನ್. ಅವನು ಪರ್ಫಾರ್ಮ್ ಮಾಡ್ತಿದ್ದಾನೆ, ಚಳಿ, ಮಳೆ, ಗಾಳಿ, ಧೂಳು ಏನು ಇಲ್ಲದೆ ಆನ್ ಟೈಮ್ ಲಾಗಿನ್ ಮಾಡಬೇಕು, ಆನ್ ಟೈಮ್ ಸುರಕ್ಷಿತ ತಲುಪಿಸ್ಬೇಕು, ಇದನ್ನು ನಿರಂತರವಾಗಿ ಮಾಡ್ತಾನೆ ಅವನು. ಆಮೇಲೆ ಅವನ ನಿರೀಕ್ಷೆ ಇರುತ್ತೆ, ನಾನೊಂದು 50,000 60,000 ರೂಪಾಯಿ ಬಿಲ್ ಬಂದಿರುತ್ತೆ ಅಂತ. ಬಟ್ ಅವ್ನ ಕೈಗೆ ಬರೋದು 25,000 30,000. ನನಗೆ ಅವಾಗ ಗೊಳೋ ಅಂತಾರೆ, ಕಣ್ಣಲ್ಲಿ ನೀರಿಡ್ತಾರೆ. ಸರ್ ನಾನು ನೀರು ಹಾಕಿ ಓಡಿಸಿದ್ದೀನ ಸರ್, ಡೀಸೆಲ್ ಹಾಕಬೇಕು, EMI ಕಟ್ಟಬೇಕು, ಸಂಸಾರ ನಡೆಸಬೇಕು, ಮತ್ತು EMI ಕಟ್ಟಬೇಕು. ಹೇಗೆ ಸರ್ ನಾನು ಒಂದು 50,000-60,000 ರೂಪಾಯಿ ಬಿಲ್ ಆಗೋ ಕಡೆ ನಿಮ್ಗೆ ಬರೀ 25-30 ಕೊಡ್ತಾ ಇದ್ದೀರಲ್ಲ ಅಂತ. ಆವಾಗ ನಾನು ವೆರಿಫೈ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇವನು ಕಷ್ಟಪಡ್ತಾನೆ, ದುಡಿತಾನೆ, ದುಡ್ದಿದ್ದೇನೆ ಅಕೌಂಟ್ ಮಾಡೋದು ಗೊತ್ತಿಲ್ಲ ಅವನಿಗೆ. ಇಟ್ ಜಸ್ಟ್ ಕೇರ್ಲೆಸ್ ಅಬೌಟ್ ಇಟ್. ಟ್ರಿಪ್ ಶೀಟ್ ಇಲ್ಲ, ಎಲ್ಲೋ ಗಾಳಿ ಲೋಟಾಗಿರುತ್ತೆ, ವೆಹಿಕಲ್ ತೊಳೆಯೋವಾಗ ನೀರಿಗೆ ಹಾಕ್ಬಿಟ್ಟಿರ್ತಾನೆ. ಟ್ರಿಪ್ ಶೀಟ್ ಇಸ್ ನಥಿಂಗ್ ಬಟ್ ಮನಿ ಅಂತ ಅವನಿಗೆ ಗೊತ್ತಿಲ್ಲ. ಅದು ಯಾವುದನ್ನ ಕಂಪ್ನಿಗೆ ನಾವು ಸಬ್ಮಿಟ್ ಮಾಡುವಾಗ ಆ ಟ್ರಿಪ್ ಶೀಟಲ್ಲಿ ಆಡಿಟಿಂಗ್ ಆಗಿರುತ್ತೆ. ಎಷ್ಟು ಜನ ಎಂಪ್ಲಾಯೀಸ್ ಟ್ರಾನ್ಸ್ಪೋರ್ಟೇಷನ್ ಆಗಿದೆ, ಯಾವ ಡೆಸ್ಟಿನೇಷನಿಂದ ಎಲ್ಲಿಗೂ ಹೋಗಿದ್ದಾರೆ, ಪ್ರಯಾಣ ಮಾಡಿದ್ದಾರೆ, ಎಷ್ಟು ಗಂಟೆಯಲ್ಲಿ ಪ್ರಯಾಣ ಮಾಡಿದ್ದಾರೆ, ಎಲ್ಲವೂ ಅಲ್ಲಿ ಡೀಟೇಲಾಗಿ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿ ಆಡಿಟರ್ ಸೀಲ್ ಹಾಕಿದ್ರೆ ನಮಗೆ ಪೇಮೆಂಟ್ ಆಗುತ್ತೆ. ಈ ವಿಚಾರ ಅವ್ನಿಗೆ ಗೊತ್ತಿಲ್ಲ. ಇದನ್ನು ಯಾರೂ ಎಜುಕೇಟ್ ಮಾಡೋದೂ ಇಲ್ಲ. ಹಾಗಾಗಿ ನಾನು 40 ಜನ 50 ಜನ ಡ್ರೈವರ್ಗಳನ್ನ ಕೂಡಿಸ್ಕೊಂಡು, ನೋಡಪ್ಪ ಇವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಕಣಯ್ಯ, ನೀವೆಷ್ಟು ದುಡಿತೀರೋ ಅದನ್ನು ಹಣ ಪಡೆಯೋದು ನಿಮ್ಮ ಹಕ್ಕು, 1 ರೂಪಾಯಿ ಕೂಡ ಬಿಡಬೇಡಿ. ಕಷ್ಟಪಟ್ಟಿದ್ದ ಹಣ ನೀವು ಅಕೌಂಟ್ ಮಾಡಿ, ನನಗಿಷ್ಟು ಬರಬೇಕು ಅಂತ ವಿತ್ ಎವಿಡೆನ್ಸ್ ಕೊಡಿ, ನನಗೆ ಟ್ರಿಪ್ ಶೀಟ್ ತೊಗೊಂಬಂದು ಕೊಡಿ, ನಾನು ನಿಮಗೆ ಜಸ್ಟಿಸ್ ಕೊಡ್ತೇನೆ, ನ್ಯಾಯ ಕೊಡ್ತೇನೆ ಅಂತೇಳಿ. ಇದು ದಿಸ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಅವೇರ್ನೆಸ್ ವಿಚ್ ಯು ಆರ್ ಗಿವಿಂಗ್. ಎಸ್, ಫೈನಾನ್ಷಿಯಲ್ ಅವೇರ್ನೆಸ್ ಕೂಡ ನಾವು ಅವ್ರಿಗೆ ಕೊಡಬೇಕು, ಜೊತೆಗೆ ಎಮೋಷ್ನಲ್ ಅವೇರ್ನೆಸ್ಸು ಕೊಡಬೇಕು ಅವ್ರಿಗೆ. ನೋಡಿ, ಒಬ್ಬ ಚಾಲಕ ಸರ್ ಬೆಂಗಳೂರಲ್ಲಿ ಬಂದು ಡ್ರೈವ್ ಮಾಡ್ತಿರ್ತಾನೆ, ಹಳ್ಳಿಯಲ್ಲಿ ಅವ್ರೇನು ತಿಳ್ಕೊಳ್ತಾರೆ ರಿಲೇಟಿವ್ಸು, ನಮ್ಮ ಹುಡುಗ ಬೆಂಗಳೂರಲ್ಲಿದ್ದಾನೆ, ಎಲ್ಲರ ಕಷ್ಟ ಅವ್ನ ತಲೆ ಮೇಲೆ ಹಾಕು. ಇವನು ದಡ್ಡ ಎಲ್ಲ ಒಪ್ಕೋತಾನೆ. ಯಾರೋ ಸಾಲ ಮಾಡಿ ಓಡೋಗಿರ್ತಾರೆ, ಆ ಸಾಲ ಇವನು ತೀರಿಸ್ತಾ ಇರ್ತಾನೆ, ಇನ್ಯಾರಿಗೋ ಶ್ಯೂರಿಟಿ ಕೊಟ್ಟಿರ್ತಾನೆ, ಅದು ಇವನ ತಲೆಗೆ ಬರುತ್ತೆ. ಕಡೆಗೆ ಅವನಿಗೋಸ್ಕರ ಅವನೇನು ದುಡ್ದಿರಲ್ಲ, ಜೀವಮಾನ ಪೂರ್ತಿ ಇನ್ನೊಬ್ರಿಗೋಸ್ಕರ ಕುಡಿದು ಸತ್ತೋಗ್ಬಿಡ್ತಾನೆ ಅವನು ದುಡ್ದು. ಸೊ ಈ ಥರ ದುರಂತಗಳು ತುಂಬ ಇದೆ ಸರ್, ತುಂಬ ಇದೆ. ಹಾಗಾಗಿ ಅವ್ರನ್ನ ಎಜುಕೇಟ್ ಮಾಡೋದು ನನ್ನ ಮೂಲ ಉದ್ದೇಶ ಆಯಿತು. ಅವತ್ತಿಂದ ನಾನು ಶುರು ಮಾಡಿಕೊಂಡೆ ಸರ್. ಅನೇಕರು ನನಗೆ ಪ್ರೊಟೆಸ್ಟ್ ಕೂಡ ಮಾಡಿದ್ರು, ನೀವು ಯಾಕೆ ಎಜುಕೇಟ್ ಮಾಡ್ತಿದ್ದೀರಾ ಅವ್ರನ್ನ ಅಂತ. ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ. ಯಾಕಂದರೆ ದೇವರ್ ಮೇಕಿಂಗ್ ಮನಿ, ದೋಸ್ ಕಂಪನೀಸ್. ಇನ್ಫ್ಯಾಕ್ಟ್ ಐ ಆಮ್ ಫೋರ್ಸ್ ಟು ರಿಸೈನ್ ಸಚ್ ಕಂಪನೀಸ್, ಅಲ್ಲಿರೋದು ಬೇಡ ಅಂಥೇಳಿ. ಹಾಗೆ ಶೋಷಣೆಗೆ ಒಳಪಡ್ತಾರೆ, ಹೇಳೋದಕ್ಕೆಲ್ಲ ಮಲ್ಟಿನ್ಯಾಷನಲ್ ಕಂಪನೀಸು, ಬಟ್ ಸಾಮಾನ್ಯ ಜನಗಳ ಶೋಷಣೆ ಮಾಡ್ತಾರೆ ಸರ್. ನಿರಂತರವಾಗಿ ನಡೀತಾ ಇದೆ. ಎಲ್ಲಿವರೆಗೆ ಚಾಲಕರಿಗೆ ಅವೇರ್ನೆಸ್ ಬರಲ್ಲ, ಅವ್ರು ಎಜುಕೇಟ್ ಆಗಲ್ಲ, ಇದನ್ನೆಲ್ಲ ಅರಿತುಕೊಳ್ಳಲ್ಲ, ಅಲ್ಲಿವರೆಗೂ ಅವ್ರ ಮೇಲೆ ಬರೋದು ತುಂಬ ಕಷ್ಟ ಇದೆ. ಹಾಗಂತ ಕೆಲವರು ಬುದ್ಧಿವಂತರಿದ್ದಾರೆ, ಇಲ್ಲ ಅಂತಲ್ಲ. ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ಕೆಲವು ಡ್ರೈವರ್ಗಳನ್ನ ನಾನು ಇವತ್ತು ಟ್ರಾನ್ಸ್ಪೋರ್ಟ್ ಕಂಪ್ನಿ ಮಾಲೀಕರುಗಳಾಗೆ ಮಾಡಿದ್ದೀನಿ, ನಾನು ಮೆಂಟ್ರ್ಗಳಾಗಿ ಮಾಡಿದ್ದೀನಿ. ಏನಿಲ್ಲ, ಯಾವ ಎಜುಕೇಷನ್ ಇಲ್ಲ, ಏನಿಲ್ಲ, ಅವ್ರಿಗೆ ಹಾರ್ಡ್ ವರ್ಕ್ ಮಾಡ್ತಿದ್ರು. ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಇವತ್ತು ತಿಂಗಳಿಗೆ 10 ರಿಂದ 12 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಖುಷಿಯಾಗುತ್ತೆ ನೋಡುವಾಗ ನನಗೆ. ದೇ ಆರ್ ಆಲ್ ವೆರಿ ಸ್ಮಾರ್ಟ್ ಪೀಪಲ್. ಆಲ್ ದಿಸ್ ನಾನೇನು ಹೇಳಿದೆ, 460 ಟ್ರಾವೆಲ್ ಕಂಪ್ನಿ ಅಂತ, ಅದರಲ್ಲಿ 90% ಮಾಲೀಕರು ಒಂದು ಕಾಲದಲ್ಲಿ ಡ್ರೈವರ್ ಆಗಿದ್ದಾರೆ. ಅವನಿಗೆಲ್ಲ ಮಾಹಿತಿ ಇರುತ್ತೆ. ಅವನಿಗೆ ಬೇರೆ ಹೊಸಬ್ರು ಬಂದು ಈ ಫೀಲ್ಡಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ. ಸೊ ಇದು ಟೂರಿಸಮ್ ಸೆಗ್ಮೆಂಟ್ ಬೇರೆ, ಆಲ್ ಇಂಡಿಯಾ ಲೆವೆಲಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದೇ ಬೇರೆ, ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದೇ ಬೇರೆ, ಅನೇಕ ಡಿವಿಷನ್ಸ್ ಇದೆ ಇದರಲ್ಲಿ. ಸೊ ಇದನ್ನೆಲ್ಲ ಅರ್ಥಕೋಬೇಕಾಗುತ್ತೆ. ತುಂಬ ಇದೆ ಸರ್. ಇಟ್ಸ್ ಅ ವೆರಿ ಬಿಗ್ ಸೈನ್ಸ್ ಆ್ಯಕ್ಚುಲಿ. ಟ್ರಾನ್ಸ್ಪೋರ್ಟ್ ಅನ್ನೋದು ಭಾಳ ದೊಡ್ಡ ಒಂದು ವಿಜ್ಞಾನ. ಬೇರೆ ದೇಶಗಳಲ್ಲಿ ಇದು ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ತುಂಬ ವ್ಯವಸ್ಥಿತ ನಡೆಯುತ್ತೆ, ತುಂಬ ವ್ಯವಸ್ಥಿತವಾಗಿ ನಡೀತದೆ. ಅವರು ಡ್ರೈವರ್ ಕ್ಯಾಪ್ಟನ್ ಅಂತ ಕರೀತಾರೆ. ಅಲ್ಲ ನೋಡಿ, 12 hours ಡ್ರೈವಿಂಗ್ ಅಂತ ನಿಯಮ ಇದೆ. ಒಂದು ಅಪಘಾತ ಆಯಿತು ಅಂತಂದರೆ ವಿತಿನ್ 5 minutes ಬರುತ್ತಾರೆ ಸರ್. ಎಲ್ಲಿಂದ ಬರ್ತಾರೋ ಪೊಲೀಸ್ನವ್ರು ಗೊತ್ತಿರಲ್ಲ, ರೋಡಲ್ಲಿ ಒಬ್ಬ ಪೊಲೀಸ್ ಇರಲ್ಲ. ಏನಾದರೂ ಆಕ್ಸಿಡೆಂಟ್ ಆಗುತ್ತೆ ಅಂತ ಕೂಡಲೇ ಹೇಗೆ ಇನ್ಫಾರ್ಮೇಷನ್ ಕೊಡುತ್ತೋ ನನಗೆ ಗೊತ್ತಿಲ್ಲ. 5 ನಿಮಿಷದಲ್ಲಿ ಹೆಲಿಪ್ಯಾಡ್ ಬರುತ್ತೆ, ಹೆಲಿ ಆಂಬ್ಯುಲೆನ್ಸ್.
ಅದನ್ನು ರೋಡನ್ನ ಬ್ಯಾರಿಕೇಡ್ ಮಾಡಿಬಿಡ್ತಾರೆ, ಬ್ಲಾಕ್ ಮಾಡಿಬಿಡ್ತಾರೆ. ಆಮೇಲೆ ಫಸ್ಟು ಇಂಜುರಿ ಆಗಿರೋರನ್ನ ಮೊದಲು ಎತ್ಕೊಂಡು ಹೆಲಿ ಆಂಬ್ಯುಲೆನ್ಸಲ್ಲಿ ಹಾಕ್ಕೊಂಡು ಹಾಸ್ಪಿಟಲ್ ಮಧ್ಯಭಾಗದಲ್ಲಿ ಹೋಗಿ ಇಳಿಸ್ಬಿಡ್ತಾರೆ. ವಿತಿನ್ 5-10 ಮಿನಿಟ್ಸಲ್ಲಿ ಅವನು ICUನಲ್ಲಿ ಇರ್ತಾನೆ ಪೇಷಂಟು. ಸೊ ದೆರ್ ಈಸ್ ಎವ್ರಿ ಚಾನ್ಸಸ್ ಆಫ್ ಟ್ರೀಟಿಂಗ್ ಹಿಮ್ ಆ್ಯಂಡ್ ಮೇಕ್ ಹಿಮ್ ಸರ್ವೈವ್. ಬಟ್ ಆ ಪರಿಸ್ಥಿತಿ ನಮ್ಮಲ್ಲಿ ಇಲ್ವಲ್ಲ ಸರ್. ಮನಸ್ಸು ಮಾಡಿದ್ರೆ ಸರ್ಕಾರಗಳು ಮಾಡ್ಬೋದಲ್ಲ ಸರ್, ಒಂದು ಹೆಲಿ ಆಂಬ್ಯುಲೆನ್ಸ್ ಇಡ್ಬೋದಲ್ಲ. ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಅಪಘಾತಗಳು ನಡೀತಾನೇ ಇದೆ. ಅಟ್ಲೀಸ್ಟ್ ಜೀವ ಉಳಿಸುವಂಥ ಪ್ರಯತ್ನಗಳು ಸರ್ಕಾರಗಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಏನಲ್ಲ. ಬಟ್ ಅವೆಲ್ಲ ಆ ರೀತಿ ಅನುಕೂಲಗಳು ಇಲ್ಲದೇ ಇರೋದು ಕೂಡ ಸಾವು ನೋವುಗಳಿಗೆ ಕಾರಣ ಆಗ್ತಾಯಿದೆ ಸರ್. ತಮ್ಮದು ಕಾಳಜಿ ಮತ್ತು ಒಂದು ದುಡಿಯೋ ವರ್ಗದ ಬಗ್ಗೆ ಇರುವಂಥ ಕಳಕಳಿ, ಜನರನ್ನ ಹೇಗೆ ಎಜುಕೇಟ್ ಮಾಡುವಂಥ ಹೇಳುವಂಥ ರೀತಿ ಎಲ್ಲವೂ ಭಾಳ ಅದ್ಭುತ ಸರ್. ಇದನ್ನು ಈ ಮಾಧ್ಯಮದ ಮೂಲಕ ಜನ ಅವೇರ್ನೆಸ್ ಪಡೀಲಿ ಅಂತ ನಾನು ಬಯಸಿ ತಮ್ಮ ಸುದೀರ್ಘವಾದ ಮಾತು ಅನುಭವಗಳಿಗೆ ತುಂಬ ನಮಸ್ಕಾರಗಳು ಸರ್. ಶರಣಾರ್ಥಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಾನು ನಿಮ್ಮ ವಾಚನ ಚಾನಲ್ ಮುಖಾಂತರ TV ಮುಖಾಂತರ ಎಲ್ಲ ವೀಕ್ಷಕರಿಗೆ ತಲುಪ್ತಾ ಇದ್ದೀನಿ ಅನ್ನೋದು ಭಾಳ ಸಂತೋಷ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸೊ ಮಚ್.